Now let me continue with the next topic, that is respiration. ಸಿ ಅರ್ಥವಾಮ್ ಬದುಕಿರಬೇಕಾದ್ರೆ ಬರೀ ಡೈಜೆಷನ್ ಮಾಡಿ ಅದರಿಂದ ಫುಡ್ಡನ್ನು ಎಬ್ಸಾರ್ಬ್ ಮಾಡಿ ದೇಹದ ಪಾರ್ಟ್ಸಿಗೆ ಕೊಟ್ಟರೆ ಸಾಕಾಗೋದಿಲ್ಲ. ಕೊಟ್ಟಂತಹ ಆ ಫುಡ್ ಮೆಟೀರಿಯಲ್ಸ್ ಏನಾಗಬೇಕು, ಇಟ್ ಶುಡ್ ಅಂಡರ್ಗೋ ರೆಸ್ಪಿರೇಷನ್. ಸೊ ಆಲ್ ಸೆಲ್ಸ್, ಪ್ರತಿಯೊಂದು ದೇಹದ ಜೀವಕೋಶಗಳು ಕೂಡ ಈ ಒಂದು ಆಹಾರ ಏನು ನಾವು ತಿಂದಿದ್ದೇವೆ ನೋಡಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ದೇ ಹ್ಯಾವ್ ಟು ಯೂಸ್ ಇಟ್ ಫಾರ್ ದ ಫಾರ್ ಗೆಟ್ಟಿಂಗ್ ದ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಬೋದು, ಅಥವಾ ದೇ ಕ್ಯಾನ್ ಯುಟಿಲೈಸ್ ಇಟ್ ಫಾರ್ ದ ಡೇ ಟು ಡೇ ಬಯೋಕೆಮಿಕಲ್ ಆಕ್ಟಿವಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಇನ್ ದ ಬಾಡಿ. ನೆನಪಿಟ್ಟುಕೊಳ್ಳಿ, ತಿಂದದ್ದೆಲ್ಲ ಬೇರೆ ಬೇರೆ ಪಾರ್ಟಿಗೆ ಹೋಗಿ ಒಂದು ಪಾರ್ಟ್ ನಮ್ಮ ಶಕ್ತಿಯ ಉತ್ಪಾದನೆಗೆ ಅದು ವ್ಯಯ ಆಗ್ತದೆ. ಅದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರೀತೇವೆ. ಮತ್ತು ಉಳಿದಂತಹ ಕಾಂಪೊನೆಂಟ್ಸ್ ಕೆಲವೊಂದು ಸ್ಟೋರ್ ಆಗ್ತದೆ. ನಿಮಗೆ ನೆನಪಿದೆ, ದೇ ವಿಲ್ ಬಿ ಸ್ಟೋರ್ಡ್ ಆ್ಯಸ್ ಫ್ಯಾಟ್ ಮೆಟೀರಿಯಲ್ಸ್ ಇನ್ ದ ಎಡಿಪೋಸ್ ಟಿಶ್ಯೂಸ್. ಮತ್ತು ಕೆಲವು ಪ್ರೋಟೀನ್ ಅಂಥದ್ದೆಲ್ಲ ಏನಾಗ್ತದೆ, ನಮ್ಮ ದೇಹದ ಬೇರೆ ಬೇರೆ ಸ್ಟ್ರಕ್ಚರ್ಸ್, ಕೂದಲು ಅಥವಾ ಸೆಲ್ಲಿನ ಕಾಂಪೊನೆಂಟ್ಸ್ ಅದೆಲ್ಲ ರೆಡಿ ಆಗಲಿಕ್ಕೆ, ಸೆಲ್ಸ್ ರಿಪೇರ್ ಆಗಲಿಕ್ಕೆ, ಸೆಲ್ಸ್ ಮಲ್ಟಿಪ್ಲೈ ಆಗಲಿಕ್ಕೆ, ಬಾಡಿಯನ್ನು ಮೇಂಟೈನ್ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ತದೆ. ಅದು ಅರ್ಥ ಆಯ್ತಾ? ಇನ್ ದ ಸೇಮ್ ವೇ here we are concentrating on the respiration. See, respiration ಅಂತ ಹೇಳಿದರೆ ನಾವೇನು ಹೇಳಿಸ್ತೇವೆ, ಬ್ರೀದಿಂಗ್, ಉಸಿರಾಡೋದು, ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು ಅಷ್ಟೇ ಅಲ್ಲ. ನಾವು ಉಸಿರಾಡಿದಂತಹ ಆಕ್ಸಿಜನ್ ಏನು ಮಾಡಬೇಕು, ಇಟ್ ಶುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಡಿಫರೆಂಟ್ ಬಾಡಿ ಪಾರ್ಟ್ಸ್, ದೇರ್ ಇಟ್ ಶುಡ್ ಎಂಟರ್. ಆ ಆಕ್ಸಿಜನ್ ಹೋಗಿ ಒಂದೊಂದು ಜೀವಕೋಶಕ್ಕೆ ಕೂಡ ಹೋಗಬೇಕದು. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ಯುವರ್ ಬಾಡಿ ಈಸ್ ರೆಸ್ಪಿರೇಟಿಂಗ್ ಆರ್ ಇಟ್ ಶೋಸ್ ರೆಸ್ಪಿರೇಷನ್. ಸೊ ಅಲ್ಲಿ ನಾವು ಈ ರೆಸ್ಪಿರೇಷನ್ನಲ್ಲಿ ಆ ಶಕ್ತಿಯನ್ನು ಉತ್ಪಾದನೆ ಮಾಡ್ತೇವೆ. ಅದೇ ರೀತಿ ಅರ್ಥವಾಮಲ್ಲಿ ಕೂಡ ಏನು, ರೆಸ್ಪಿರೇಷನ್ ಆ್ಯಕ್ಚುಲಿ ಟೇಕ್ಸ್ ಪ್ಲೇಸ್ ಓನ್ಲಿ ಥ್ರೂ ದ ಬಾಡಿ ಸರ್ಫೇಸ್. ನಮಗೆ ಆದರೆ ಅದಕ್ಕೆ ಲಂಗ್ಸ್ ಉಂಟು, ಲಂಗ್ಸಿಂದ ರಕ್ತನಾಳಗಳ ಮೂಲಕ ಸೆಲ್ಸಿಗೆ ಹೋಗ್ತದೆ, ಕ್ಯಾಪಿಲರಿಯ ಮೂಲಕ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಸೀದಾ ಹಿಂದೆ ಬರ್ತದೆ ಲಂಗ್ಸಿಗೆ, ಮತ್ತು ನಾವು ಹೊರಗೆ ಉಸಿರಾಡಿ ಅದನ್ನು ಬಿಟ್ಟು ಬಿಡ್ತೇವೆ. ಇಲ್ಲಿ ಆ ಥರದ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಇಲ್ಲ. ಓಕೆ, ರೆಸ್ಪಿರೇಟರಿ ಸಿಸ್ಟಮ್ ಈಸ್ ವೆರಿ ಸಿಂಪಲ್. ಹಿಯರ್ ದೇ ಲ್ಯಾಕ್ ಎನಿ ಸ್ಪೆಷಲೈಸ್ಡ್ ಬ್ರೀದಿಂಗ್ ಡಿವೈಸಸ್. ಅವುಗಳಲ್ಲಿ ಯಾವುದೇ ಒಂದು ವಿಶೇಷ ಲಂಗ್ಸಿನಂಥ ಸ್ಟ್ರಕ್ಚರ್ ಎಲ್ಲ ಇಲ್ಲ. ಹಾಗಾಗಿ ಅವುಗಳು ಹೇಗೆ ರೆಸ್ಪೈರ್ ಮಾಡ್ತವೆ ಅಂತ ಹೇಳಿದರೆ, ರೆಸ್ಪಿರೇಟರಿ ಎಕ್ಸ್ಚೇಂಜ್ ಆಕರ್ಸ್ ಥ್ರೂ ಮಾಯ್ಸ್ಟ್ ಬಾಡಿ ಸರ್ಫೇಸ್. ಬಾಡಿ ಸರ್ಫೇಸ್ ಈಸ್ ಕೆಪ್ಟ್ ಮಾಯ್ಸ್ಟ್. ನಾವೇನು ಡಿಸ್ಕ್ರಿಪ್ಷನ್ ಮೊದಲು ನೋಡಿದ್ದೇವೆ ನೋಡಿ, ಅದು ಒಂದಕ್ಕೊಂದು ಕನೆಕ್ಷನಲ್ಲಿ ಇದೆ ಎಕ್ಸ್ಪ್ಲನೇಷನ್. ಬಾಡಿ ಸರ್ಫೇಸ್ ಹೇಗೆ ಉಂಟಂತ ಹೇಳಿದ್ದೇವೆ ನಾವು, ಬಾಡಿ ಸರ್ಫೇಸ್ ಈಸ್ ಮಾಯ್ಸ್ಟ್, ಎನ್ವೈರ್ಮೆಂಟ್ ಈಸ್ ಮಾಯ್ಸ್ಟ್ ವೇರ್ ಅರ್ಥವಾಮ್ ಲಿವ್ಸ್. ಈ ಅರ್ಥವಾಮ್ ಇರುವ ಜಾಗ ತುಂಬ ನೀರಿನ ಪಸೆ ಅಥವಾ ನೀರಿನ ಅಂಶ ಜಾಸ್ತಿ ಇರುವಂಥ ರೀಜನ್ ಅದು. ಸೊ ದೇ ಲಿವ್ ಇನ್ ದ ಮಾಯ್ಸ್ಟ್ ಸಾಯಿಲ್. ವೈ? ಬಿಕಾಸ್ ದೇ ಹ್ಯಾವ್ ಟು ಡೂ ದಿಸ್ ರೆಸ್ಪಿರೇಷನ್. ಈಗ ನಮಗೆ ರೆಸ್ಪಿರೇಷನ್ ಹೇಗೆ ಆಗ್ತದೆ ಇಲ್ಲಿ, ಎಕ್ಸ್ಚೇಂಜ್ ಬಿಟ್ವೀನ್ ದ ಮಾಯ್ಸ್ಟ್ ವಾಟರ್ ಆ್ಯಂಡ್ ಬಾಡಿ. ದೇಹದ ಸರ್ಫೇಸಿನ ಮೂಲಕ, ಮಾಯ್ಸ್ಟ್ ಬಾಡಿಯ ಮೂಲಕ, ಹೊರಗಿನ ಎನ್ವೈರ್ಮೆಂಟ್ ನೀರಿನಿಂದ ಅದು ಒಳಗೆಗೆ ಬೈ ಸಿಂಪಲ್ ಡಿಫ್ಯೂಷನ್, ಸುಮ್ಮನೆ ಒಂದು ಡಿಫ್ಯೂಷನ್ ಆಗಿ ಒಳಗೆ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಷನ್ ಆಗಿ ಹೊರಗೆ ಬರ್ತದೆ. ಸೊ ದೇರ್ ಈಸ್ ಓನ್ಲಿ ಒನ್ ಮೆಂಬ್ರೇನ್, ದಟ್ ಈಸ್ ಮಾಯ್ಸ್ಟ್ ಬಾಡಿ ಸರ್ಫೇಸ್. ಈ ಮಾಯ್ಸ್ಟ್ ಬಾಡಿ ಸರ್ಫೇಸ್ ಇದು ಏನು, ಹೊರಗಿಂದ ಲಿಕ್ವಿಡ್ ಇದೆ, ನೀರಿನ ಅಂಶ ಇದೆ, ಅಲ್ಲಿ ಮ್ಯೂಕಸ್ ಗ್ಲ್ಯಾಂಡ್ಸ್ ಎಲ್ಲ ಇರೋದ್ರಿಂದ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿ ಇದೆ. ಸೀಲಮಿಕ್ ಫ್ಲೂಯಿಡ್ ಆಗಾಗ ದೇಹದಿಂದ ಹೊರಗೆ ಊಸ್ ಔಟ್ ಆಗ್ತದೆ ಈ ಅರ್ಥವಾಮ್ಸ್ ಅಲ್ಲಿ. ಸೊ ದೇ ವಿಲ್ ಆಲ್ಸೋ ಹೆಲ್ಪ್ ಇನ್ ದ ರೆಸ್ಪಿರೇಷನ್ ಪ್ರೋಸೆಸ್. ಹಿಯರ್ ಆ್ಯಕ್ಚುಲಿ ದ oxygen will diffuse into the body and carbon dioxide will comes out by the simple process of diffusion. ಅದನ್ನು ನಾವೇನು ಹೇಳ್ತೇವೆ, ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ through the body surface by simple diffusion. ನಿಮಗೆ ಗೊತ್ತಿದೆ ಡಿಫ್ಯೂಷನ್ನ ಡೆಫಿನೇಷನ್, movement of gases from higher concentration to lower concentration ಇಲ್ಲಿ ಆಗುವಂಥದ್ದು. ಓಕೆ, ನಾವು ಆಫ್ಟರ್ ಎಬ್ಸಾರ್ಪ್ಷನ್ ಅಥವಾ ಆಫ್ಟರ್ ಡಿಫ್ಯೂಷನ್ ದಟ್ ಆಕ್ಸಿಜನ್ ವಿಲ್ ಗೋ ಟು ದ ಬ್ಲಡ್ ಸರ್ಕ್ಯುಲೇಷನ್, ಮತ್ತೆ ಅದು ರಕ್ತಕ್ಕೆ ಹೋಗ್ತದೆ ಆ್ಯಂಡ್ ದ್ಯಾಟ್ ವಿಲ್ ಬಿ ಸಪ್ಲೈಡ್ ಟು ವೇರಿಯಸ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಹಿಯರ್ ಯು ಕ್ಯಾನ್ ಸಿ ದ earthworm. So oxygen gets into the body, carbon dioxide comes out.
that is very simple process of gaseous exchange in the earthworms. Now let us pass on to the next system in the earthworm, that is excretory system. See, excretory system is the system which perform function of removal of nitrogenous waste. Generally, body prepares or produces two types of waste. One is respiratory waste and another one is nitrogenous waste. In respiratory waste, carbon dioxide is the waste material which is produced after cellular respiration. Nitrogenous waste is the product or the waste material which is produced by the nitrogenous substances found in the body. For example, nitrogen containing substances of your body are proteins. Then in DNA or the nucleic acids there are nitrogenous bases. So all these materials, when they undergo metabolic activities or when they undergo metabolic process, the nitrogen containing waste materials are produced in the body. They should not accumulate inside the body as they are highly toxic. ಅವುಗಳು ನಮ್ಮ ದೇಹಕ್ಕೆ ಏನು ಹಾರ್ಮ್ ಮಾಡ್ತವೆ, ಟಾಕ್ಸಿಕ್ ಎಫೆಕ್ಟ್ ಅನ್ನು ಮಾಡೋದ್ರಿಂದ ಅವುಗಳು ರೆಗ್ಯುಲರ್ ಆಗಿ ದೇ ಮಸ್ಟ್ ಬಿ ರಿಮೂವ್ಡ್ ಆರ್ ಥ್ರೋನ್ ಔಟ್ ಆಫ್ ದ ಬಾಡಿ. ಸೊ ಹಿಯರ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ರೆಡಿ a part of respiration. It is thrown out of the body, removed from the body by simple process of diffusion, as we have seen in the previous explanation. But here we are learning about the excretory system which removes the nitrogenous waste. ಸೊ ನೀವು ಮೊದಲು ಕಲಿತ ಹಾಗೆ ನಿಮಗೆಲ್ಲ ಗೊತ್ತಿದೆ, ನೈಟ್ರೋಜಿನಸ್ ವೇಸ್ಟನ್ನು ನಾವು ಎಕ್ಸ್ಕ್ರೀಟ್ ಮಾಡುವ ಆರ್ಗ್ಯಾನಿಸಮ್ಸನ್ನು ನೋಡಿದರೆ 3 ಥರದ ಆರ್ಗ್ಯಾನಿಸಮ್ಸಲ್ಲಿ ಬರ್ತವೆ. ಯಾವುದದು? ಅಮೆನೋಟೆಲಿಕ್ ಆ್ಯನಿಮಲ್ಸ್, ಯೂರಿಯೋಟೆಲಿಕ್ ಆ್ಯನಿಮಲ್ಸ್ ಆ್ಯಂಡ್ ಯೂರಿಕೋಟೆಲಿಕ್ ಆ್ಯನಿಮಲ್ಸ್ ಅಂಥೇಳಿ. ಅಮೆನೋಟೆಲಿಕ್ ಆ್ಯನಿಮಲ್ಸ್ ಏನು ಮಾಡ್ತವೆ? ದೇ ರಿಮೂವ್ ನೈಟ್ರೋಜಿನಸ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಅಮೋನಿಯಾ, whereas ureotelic animals remove nitrogenous waste in the form of urea, and uricotelic animals remove nitrogenous waste as uric acid. Actually, earthworm is sometimes amonotelic and sometimes it will excrete urea and become uricotelic. ಸೊ ಕೆಲವೊಂದು ಸಲ ಈ ಅರ್ಥವಮ್ ಏನು ಮಾಡ್ತದೆ? ಅಮೋನಿಯಾವನ್ನು ರಿಮೂವ್ ಮಾಡ್ತದೆ, ಎಕ್ಸ್ಕ್ರೀಟ್ ಮಾಡ್ತದೆ. ಇನ್ನು ಕೆಲವು ಸಲ ಅದು ಯೂರಿಯಾವನ್ನು ಎಕ್ಸ್ಕ್ರೀಟ್ ಮಾಡ್ತದೆ. ಸೊ ಅಮೋನಿಯಾ ಎಕ್ಸ್ಕ್ರೀಷನ್ ನಿಮಗೆ ಗೊತ್ತಿದೆ. ಅಮೋನಿಯಾ ಎಕ್ಸ್ಕ್ರೀಷನ್ ರಿಕ್ವೈರ್ಸ್ ಮೋರ್ ವಾಟರ್. ಹಾಗಾಗಿ ಎಕ್ವಾಟಿಕ್ ಆರ್ಗ್ಯಾನಿಸಮ್ಸಿಗೆ ಅದನ್ನು ಎಫರ್ಡ್ ಮಾಡಲಿಕ್ಕೆ ಆಗ್ತದೆ. ಆ್ಯಂಡ್ ಇಟ್ ಈಸ್ ಹೈಲಿ ಟಾಕ್ಸಿಕ್, ತುಂಬ ದೇಹಕ್ಕೆ ಹಾಳದು, ಅದು ವಿಷಕಾರಿ ಅದು. ಹಾಗಾಗಿ ಅರ್ಥವಮ್ಸ್ ಏನು ಮಾಡ್ತವೆ ಅಂತ ಹೇಳಿದರೆ, when there is more availability of water, especially during rainy season, they excrete ammonia. But in rest of the time, they will convert ammonia into urea and excrete urea as their primary excretory waste. ಅದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. Urea excretion requires very small quantity of water. That's why earthworm can be considered as both amonotelic and ureotelic animal. So here the excretory waste are removed by the specialized structures called nephridia. ನಿಮಗೆ ಗೊತ್ತಿದೆ, ಈ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಆ್ಯನಲಿಡಾದಲ್ಲಿ ನೀವು ನೋಡಿದ್ದೀರಿ. ಎಕ್ಸ್ಕ್ರಿಟರಿ ಆರ್ಗನ್ಸ್ ಆರ್ ನಥಿಂಗ್ ಬಟ್ ನೆಫ್ರಿಡಿಯಾ. ಸೊ ಈ ನೆಫ್ರಿಡಿಯಾ ಅನ್ನುವಂಥದ್ದು ಏನದು? ಇಟ್ ಈಸ್ ಆ್ಯಕ್ಚುಲಿ ಆರ್ಗನ್ ವಿಚ್ ಈಸ್ ಫೌಂಡ್ ಇನ್ ದ ಸೆಗ್ಮೆಂಟ್ಸ್, ಡಿಫರೆಂಟ್ ಸೆಗ್ಮೆಂಟ್ಸ್ ಆಫ್ ದ ಬಾಡಿ with specialized structures like tubules in them. ಈಗ ನೀವು ಒಂದು ನೆಫ್ರಿಡಿಯಾವನ್ನು ನೋಡೋದಾದರೆ ಅದರಲ್ಲಿ ಏನೆಲ್ಲ ಇದೆ? ನೆಫ್ರಿಡಿಯಾ ಹ್ಯಾಸ್ ಗಾಟ್ ಅ ಪ್ರಾಕ್ಸಿಮಲ್ ಪಾರ್ಟ್, ಮೇಲಿನಿಂದ ಒಂದು ಪ್ರಾಕ್ಸಿಮಲ್ ಪಾರ್ಟ್ ಇರ್ತದೆ, ಅದನ್ನು ನೆಫ್ರೋಸ್ಟೋಮ್ ಅಂತ ಕರೀತಾರೆ. ದಿಸ್ ಈಸ್ ಲೈಕ್ ಅ ಫನೆಲ್ ಎನ್ಲಾರ್ಜ್ಡ್ ಪೋರ್ಷನ್ ಕಾಲ್ಡ್ ನೆಫ್ರೋಸ್ಟೋಮ್. ಸೊ ನೆಫ್ರೋಸ್ಟೋಮ್ ಲೀಡ್ಸ್ ಟು ನ್ಯಾರೋ ನೆಕ್. ಸ್ವಲ್ಪ ನ್ಯಾರೋ ಆಗ್ತದೆ ಅದು, ಅದರ ನಂತರ ಅದಕ್ಕೆ ನೆಕ್ ಅಂತ ಕರಿತೇವೆ ನಾವು.
After that neck, there is a coiled tubular part. So coiled tubular part later leads to small opening that is called nephridiopore. It is called nephridiopore. So remember, this is what the nephridia is. ನಿಮಗೊಂದು ನೆಫ್ರಿಡಿಯಾ ಅಂತ ಹೇಳುವಾಗ ಅದರ ಬಗ್ಗೆ ಒಂದು ಕರೆಕ್ಟ್ ಒಂದು ಪಿಕ್ಚರ್ ಬರಬೇಕಾದ್ರೆ ಯು ನೀಡ್ ಟು ಸಿ ದಿಸ್ ಪಿಕ್ಚರ್ ಡಯಾಗ್ರಾಮ್. ಇದರಲ್ಲಿ ಮೇಲಿನಿಂದ ಒಂದು ಪೋರ್ಷನ್ ಇದೆ, ಅದಕ್ಕೆ ನೆಫ್ರೋಸ್ಟೋಮ್ ಅಂತ ಕರೀತೇವೆ. ಅದರ ನಂತರ ಬರುವ ನ್ಯಾರೋ ಪೋರ್ಷನ್ ವಿಚ್ ಈಸ್ ಕಾಲ್ಡ್ ನೆಕ್. Neck leads to highly coiled tubular part of the nephridia called coiled tube, and finally it leads to a opening called nephridiopore. That opening is actually either it will open into the body inner parts or sometimes it will open to exterior through the skin. ಸ್ಕಿನ್ನಿನಿಂದ ಹೊರಗೆ ಓಪನ್ ಆಗ್ಬೋದು ಅಥವಾ ಒಳಗಿನ ಬಾಡಿ ಪಾರ್ಟ್ಸ್ ಲೈಕ್ ಡೈಜೆಸ್ಟಿವ್ ಸಿಸ್ಟಮಿಗೆ ಕೂಡ ಅದು ಓಪನ್ ಆಗ್ಬೋದು. ಬಟ್ ಜನರಲಿ ಈ ಪಾರ್ಟ್ ಏನು ಮಾಡ್ತದೆ, ದಿಸ್ ವಿಲ್ ಕಲೆಕ್ಟ್ ದ ವೇಸ್ಟ್ ಬೈ ದ ಮೂಮೆಂಟ್ ಆಫ್ ಸಿಲಿಯಾ. ಅದರಲ್ಲಿ ಸಿಲಿಯಾ ಇರ್ತದೆ, ಅದರ ಮೂಮೆಂಟಿಂದ ಏನು ಈ ವೇಸ್ಟನ್ನು ಕಲೆಕ್ಟ್ ಮಾಡ್ತದೆ ಅದನ್ನು ಬೇರೆ ಪಾರ್ಟಿಗೆ ಕೊನೆಗೆ ಫೈನಲಿ ಅಲ್ಲಿಂದ ಈ ಪೋರಿನ ಮೂಲಕ ರಂಧ್ರದ ಮೂಲಕ ದೇಹದಿಂದ ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡ್ತದೆ. ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನೆಫ್ರಿಡಿಯಾ. ನೋ ಡೌಟ್ ದೀಸ್ ನೆಫ್ರಿಡಿಯಾ ಆರ್ ಸೆಗ್ಮೆಂಟಲಿ ಅರೇಂಜ್ಡ್. ಈ ನೆಫ್ರಿಡಿ ಏನಿದೆ ಅದು ಸೆಗ್ಮೆಂಟಲ್ಲಿ ಬೇರೆ ಬೇರೆ ಸೆಗ್ಮೆಂಟಲ್ಲಿ ಅರೇಂಜ್ ಆಗಿದೆ. ಸೆಗ್ಮೆಂಟಲ್ಲಿ ದೇ ಆರ್ ಅರೇಂಜ್ಡ್ ಅಂದರೆ ಅದು ಒಂದೇ ಒಂದು ಇರುವಂಥದ್ದಲ್ಲ ನಮಗೆ, ಅಥವಾ ಪ್ಯಾರ್ಡ್ ಕಿಡ್ನಿ ಇದೆ ನಮ್ಮಲ್ಲಿ. ಸೊ ಆ ರೀತಿ ಬರೀ ಒಂದು ಪ್ಯಾರ್ ಇರುವಂಥದ್ದಲ್ಲ, ಲಾರ್ಜ್ ನಂಬರ್ ಆಫ್ ಸಚ್ ನೆಫ್ರಿಡಿಯಾ ವಿಚ್ ಆರ್ ಪ್ಲೇಸ್ಡ್ ಇನ್ ದ ಡಿಫರೆಂಟ್ ಸೆಗ್ಮೆಂಟ್ಸ್. ಹಾಗಾಗಿ ನಾವು ಮಾರ್ಫಾಲಜಿಯಲ್ಲಿ ನೋಡಿದ್ದೇವೆ ನೆಫ್ರಿಡಿಯೋಪೋರ್ಸ್. ಸೊ ನೆಫ್ರಿಡಿಯೋಪೋರ್ಸ್ ಆರ್ ದ ಓಪನಿಂಗ್ಸ್ ಆಫ್ ದ ನೆಫ್ರಿಡಿಯಾ. ಸೊ ಇನ್ ಅರ್ಥ್ವಾರ್ಮ್ಸ್ ದೇರ್ ಆರ್ 3 ಟೈಪ್ಸ್ ಆಫ್ ನೆಫ್ರಿಡಿಯಾ. 3 ಥರದ ನೆಫ್ರಿಡಿಯಾ ಇದೆ. ಯಾವುದದು? ಸೆಪ್ಟಲ್ ನೆಫ್ರಿಡಿಯಾ, integumentary nephridia as well as pharyngeal nephridia. Remember, there are 3 types of nephridia in the earthworm: septal nephridia, integumentary nephridia as well as pharyngeal nephridia. First of all we will see the septal nephridia. So ee septal nephridia dalli, as the name suggests, it is found in the septa. Remember, the animal is metamerically segmented. ನಿಮಗೆಲ್ಲ ನೆನಪುಂಟು, animal is metamerically segmented. There are different segments in the body. ಸೊ ಇಲ್ಲಿ ಬಿಟ್ವೀನ್ 2 segments, ಈ ಒಂದು ಸೆಗ್ಮೆಂಟ್ ಮತ್ತು ಎರಡನೇ ಸೆಗ್ಮೆಂಟ್, ಅದರ ಮಧ್ಯದಲ್ಲಿ ಏನಿದೆ, ದೇರ್ ಈಸ್ ಕನೆಕ್ಟಿವ್ ಟಿಶ್ಯೂ ಪಾರ್ಟಿಷನ್ ಕಾಲ್ಡ್ ಸೆಪ್ಟಮ್. ಇಟ್ ಇಸ್ ಲೈಕ್ ಅ ವಾಲ್ ಬಿಟ್ವೀನ್ 2 ರೂಮ್ಸ್. 2 ರೂಮಿನ ಮಧ್ಯದ ವಾಲಿನ ಹಾಗೆ ಇರ್ತದೆ ಅದು. ಅದನ್ನು ನಾವಿಲ್ಲಿ ತೋರಿಸಲಿಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ ವಿ ವಿಲ್ ಶೋ ಇಟ್ ಲೈಕ್ ದಿಸ್. ಸೊ ಈ ಕನೆಕ್ಟಿವ್ ಟಿಶ್ಯೂ ಸೆಪ್ಟ ಏನಿದೆ ಅದರಲ್ಲಿ ಏನಿರ್ತದೆ, ದೇ ಆರ್ ಫೌಂಡ್ ಆನ್ ಐದರ್ ಸೈಡ್ ಆಫ್ ದ ಕನೆಕ್ಟಿವ್ ಟಿಶ್ಯೂ ಸೆಪ್ಟ. ಇಟ್ ಬಿಗಿನ್ಸ್ ಫ್ರಾಮ್ 15th ಸೆಗ್ಮೆಂಟ್. ಅದು 15ನೇ ಸೆಗ್ಮೆಂಟಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಏನು, ಇಟ್ ಈಸ್ ಪ್ರೆಸೆಂಟ್ ಥ್ರೂ ಔಟ್ ದ ಬಾಡಿ. ಪ್ರತಿಯೊಂದು ಸೆಗ್ಮೆಂಟಲ್ಲಿ ಕೂಡ ಏನಾಗ್ತದೆ, ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ ಅಂಟಿಲ್ ದ ಲಾಸ್ಟ್ ಸೆಗ್ಮೆಂಟ್ ಆಫ್ ದ ಅನಿಮಲ್. So this is called septal nephridia. Remember, these septal nephridia are called typical nephridia. ಅದು ಟಿಪಿಕಲ್ ಅಂತ ಹೇಳಿದ್ರೇನು, ನಾನಾಗ ಡ್ರಾ ಮಾಡಿದೆ ಅಲ್ಲ, ಸೊ ಆ ಥರದ ಕಂಪ್ಲೀಟ್ ಸ್ಟ್ರಕ್ಚರ್ ಒಂದು ನೆಫ್ರಿಡಿಯಾದಲ್ಲಿ ಇದ್ದರೆ ಇಟ್ ಈಸ್ ಕಾಲ್ಡ್ ಟಿಪಿಕಲ್ ನೆಫ್ರಿಡಿಯಾ ವಿತ್ ಆಲ್ ಪಾರ್ಟ್ಸ್ ಲೈಕ್ ನೆಫ್ರಿಡಿಯೋಪೋರ್, ದೆನ್ ಕಾಯಿಲ್ಡ್ ಟ್ಯೂಬ್, ನೆಫ್ರೋಸ್ಟೋಮ್ ಎಕ್ಸೆಟ್ರಾ. ಸೊ ದೀಸ್ ನೆಫ್ರಿಡಿಯಾ ಆ್ಯಕ್ಚುಲಿ ದೇ empty the collected waste materials, nitrogenous waste materials into the intestine. ಈ ಸೆಪ್ಟದಲ್ಲಿ ಸ್ಟಾರ್ಟ್ ಆಗಿ ಆ ನೆಫ್ರಿಡಿಯಾ ಏನು ಮಾಡ್ತದೆ, ಅದರ ವೇಸ್ಟನ್ನೆಲ್ಲ ಅದು ಇಂಟೆಸ್ಟೈನಿಗೆ ರಿಲೀಸ್ ಮಾಡ್ತದೆ. ಸೊ ದಿಸ್ ಟೈಪ್ ಆಫ್ ನೆಫ್ರಿಡಿಯಾ ವಿಚ್ ಸೆಕ್ರೀಟ್ ಆರ್ empties its waste into the inner part of the body like intestine are called enteronephric. They are called enteronephric. Enteronephric nephridia.
So enteronephric nephridia is one which collect the waste from different parts of the body and empties it into the internal parts like intestine. ಸೊ ಇಲ್ಲಿ ಸೆಪ್ಟಲ್ ನೆಫ್ರಿಡಿಯಾ ಹಾಗಾದರೆ ಅದರ ಪ್ರಾಕ್ಸಿಮಲ್ ಪಾರ್ಟ್ ಎಲ್ಲಿರ್ತದೆ? ಪ್ರಾಕ್ಸಿಮಲ್ ಪಾರ್ಟ್ ಈಸ್ ಫೌಂಡ್ ಇನ್ ದ ಬಾಡಿ ಕ್ಯಾವಿಟಿ. ಪೆರಿಟೋನಿಯಂ ಕವರಿಂಗ್ ಇರುವಂಥ ಬಾಡಿ ಕ್ಯಾವಿಟಿ ಇದೆ ಅಲ್ಲ, ಇಟ್ ಈಸ್ ಆ್ಯಕ್ಚುಲಿ ಲೊಕೇಟೆಡ್. ಪ್ರಾಕ್ಸಿಮಲ್ ಪಾರ್ಟ್ ಅಂದರೆ ನೆಫ್ರೋಸ್ಟೋಮ್. It is located in the coelomic fluid. From coelomic fluid, it removes waste, collects waste and dump it into the intestine, from where it will be removed along with the digestive waste. Remember, idu dehada olage adara waste anna hakuvanthaddu. So next one is integumentary nephridia. Integumentary nephridia. ಇಂಟೆಗ್ಯುಮೆಂಟ್ ಇಲ್ಲಿ ಕೂಡ ಅಷ್ಟೇ, ಹೆಸರೇ ಹೇಳುವ ಹಾಗೆ ಇಂಟೆಗ್ಯುಮೆಂಟ್. ಬಾಡಿ ಇಂಟೆಗ್ಯುಮೆಂಟ್ಸ್ ಅಂತ ಹೇಳಿದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಬಾಡಿ ವಾಲ್, ದಟ್ ಈಸ್ ನಥಿಂಗ್ ಬಟ್ ಸ್ಕಿನ್. ಅರ್ಥ ಆಯ್ತಾ? ಸ್ಕಿನ್. ಸೊ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ಆರ್ ಅಟ್ಯಾಚ್ ಟು ದ ಲೈನಿಂಗ್ ಆಫ್ ದ ಬಾಡಿ ವಾಲ್. ಇಟ್ ಈಸ್ ಫೌಂಡ್ ಇನ್ ದ ಲೈನಿಂಗ್ ಆಫ್ ದ ಬಾಡಿ ವಾಲ್. ಇಫ್ ದಿಸ್ ಈಸ್ ದ ಬಾಡಿ ವಾಲ್, already you have seen that body wall with the cuticle, epidermis and inner ಏನು ಪೆರಿಟೋನಿಯಲ್ ಲೈನಿಂಗ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂ ಎಕ್ಸೆಟ್ರಾ ನೀವು ನೋಡಿದಿರಲ್ಲಿ. ಸೊ ಇಂತಹ ಈ ಬಾಡಿ ವಾಲಲ್ಲಿ ಏನಿರ್ತದೆ, ದೀಸ್ ನೆಫ್ರಿಡಿಯಾ ಆರ್ ಸಿಚುವೇಟೆಡ್. ದೇ ಆರ್ ಅಟ್ಯಾಚ್ ಟು ದ ಲೈನಿಂಗ್ ಆಫ್ ದ ಬಾಡಿ ವಾಲ್ ಆಫ್ ದ ಸೆಗ್ಮೆಂಟ್ ನಂಬರ್ 3rd to the last. ಅದು ಸ್ಟಾರ್ಟ್ ಆಗೋದಲ್ಲಿ, ಇಫ್ ದಿಸ್ ಈಸ್ ದ 3rd segment, this one will be the 4th, 5th, like that. So it starts at the 3rd segment and it is situated all over the body wall. ಎಲ್ಲ ಕಡೆ ಬಾಡಿಯ ವಾಲ್ ಅಲ್ಲಿ ಅದು ಅಥವಾ ಈ ಸ್ಕಿನ್ನಿನಲ್ಲಿ ಅದು ಇರ್ತದೆ. ಅರ್ಥ ಆಯ್ತಾ? ಸೊ ಅಲ್ಲಿಂದ ಅದು 3rd segment ಇಂದ ಕಂಟಿನ್ಯೂ ಆಗಿ ಇಟ್ ವಿಲ್ ಗೋ ಅಪ್ ಟು ದ ಲಾಸ್ಟ್ segment. Remember, it will go up to the last segment and opens exterior through the small pore, that is nephridiopore, through the skin. ಹಾಗಾದರೆ ಇದು ಏನು? ಇದು ಬಾಡಿಯ ಹೊರಗಡೆಗೆ ಓಪನ್ ಆಗ್ತದೆ. ಸೊ ವೆನ್ ನೆಫ್ರಿಡಿಯಾ secretes its waste, empties its waste to the external region or external, through external opening into the environment, surroundings, then it is called exonephridia. Exonephridia. Remember, first one was the septal nephridia. It was emptying its waste into intestine. That's why it was known as enteronephric nephridia. But here this is called exonephric nephridia because its waste will be removed to the surrounding of the body through the opening present in the skin. ಅರ್ಥ ಆಯ್ತಲ್ಲ? ಅದು ಓಪನಿಂಗ್ ಅದರದ್ದು ಹೊರಗೆಗೆ ಇರ್ತದೆ, ಅದರ ಎಪರ್ಚರ್ ಎಲ್ಲಿರ್ತದೆ ಅದು ಹೊರಗೆಗೆ ಇರ್ತದೆ. ಹಾಗಾಗಿ ಅದನ್ನು ನಾವೇನು ಹೇಳ್ತೇವೆ? ಎಕ್ಸೋನೆಫ್ರಿಕ್ ನೆಫ್ರಿಡಿಯಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅ ಫ್ಯಾರಿಂಜಿಯಲ್ ನೆಫ್ರಿಡಿಯಾ. ರಿಮೆಂಬರ್, pharyngeal nephridia is the 3rd type of nephridia. It is present in the pharyngeal region. Remember, pharyngeal region. So pharynx is situated almost in the 4th, 5th segments. Alle ee nephridia kuda irtade. They are present in 3 paired tufts. ಟಫ್ಸ್ ಅಂದರೆ 3 paired tufts ಅಂತ ಹೇಳಿದರೆ ಏನು? 3 pairs. That means there are 6 such nephridia. 3 pairs of tufts are nothing but groups. ಈ ನೆಫ್ರಿಡಿಯಾ ಎಲ್ಲ ಒಟ್ಟಿಗೆ ಏನಾಗಿದೆ? ಗ್ರೂಪ್ ಆಗಿದೆ. ಎಷ್ಟು ಗ್ರೂಪ್ಸ್ ಆಗಿದೆ ಅದು? ಇಟ್ ಫಾರ್ಮ್ಸ್ 3 groups ಇನ್ ದ ಏನು ಫ್ಯಾರಿಂಜಿಯಲ್ ರೀಜನ್. ಫ್ಯಾರಿಂಜಿಯಲ್ ರೀಜನಲ್ಲಿ 3 ಗ್ರೂಪ್ಸಲ್ಲಿ ಅದು ಇರ್ತದೆ. ಸೊ ಅದನ್ನು ನಾವೇನು ಹೇಳ್ತೇವೆ? ದೇ ಆರ್ ಕಾಲ್ಡ್ ಫ್ಯಾರಿಂಜಿಯಲ್ ನೆಫ್ರಿಡಿಯಾ. ಓಕೆ, ಫ್ಯಾರಿಂಜಿಯಲ್ ನೆಫ್ರಿಡಿಯಾ ಈಸ್ ಆಲ್ಸೋ enteronephric nephridia. Remember, it is also the enteronephric nephridia. ಇಲ್ಲಿ ಏನಾಗ್ತದೆ? ಈ ನೆಫ್ರೋಸ್ಟೋಮ್ ಉಂಟಲ್ಲ, ಈ ಟಫ್ಟ್ ಆಫ್ ಏನು ನೆಫ್ರಿಡಿಯಾ, ದೇ ಆರ್ ಕನೆಕ್ಟೆಡ್ ಟು ದ ಡಕ್ಟ್ಸ್. ಅಲ್ಲಿಂದ ಅದು ಎಲ್ಲ ಒಟ್ಟಾಗಿ ಬಂದು ಏನಾಗ್ತದೆ? ಈ ಫ್ಯಾರಿಂಕ್ಸ್ ರೀಜನ್ಗೆ ಅದರ ಸೆಕ್ರೀಷನ್ಸ್ ಅನ್ನೆಲ್ಲ
ಪೋರ್ ಮಾಡ್ತದೆ. ಅರ್ಥ ಆಯ್ತಲ್ಲ? ಇಟ್ ಸ್ಟಾರ್ಟ್ಸ್ ಇನ್ ದ 4th and it is also found in 5th as well as 6th segments. 4th, 5th, 6th segment. ಅದೇ ನಿಮಗೆ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ವಾಸ್ ಫೌಂಡ್ ಇನ್ ದ 3rd segment and septal nephridia was found in the 15th. It starts in the 15th and continues up to the last segment, that is the anal segment. Okay, these different types of nephridia are having ಸಿಮಿಲರ್ ಬೇಸಿಕ್ ಸ್ಟ್ರಕ್ಚರ್. ಸಾಮಾನ್ಯ ಒಂದೇ ರೀತಿ ಇದೆ ಸ್ಟ್ರಕ್ಚರ್, ಬಟ್ ದೆರ್ ಈಸ್ ಡಿಫರೆನ್ಸ್. ಆ್ಯಕ್ಚುಲಿ ಸ್ವಲ್ಪ ಮಟ್ಟಿನ ಡಿಫರೆನ್ಸ್ ಏನಿದೆ ಅಂತ ಹೇಳಿದರೆ, ಇಲ್ಲಿ ಸೆಪ್ಟಲ್ ನೆಫ್ರಿಡಿಯಾ ಒಂದು ಬಿಟ್ಟರೆ ಉಳಿದ ಸೆಗ್ಮೆಂಟ್ಸಲ್ಲಿ ಇರುವಂಥ ನೆಫ್ರಿಡಿಯಾ ದೇ ಆರ್ ಡಿವೈಡ್ ಆಫ್ ನೆಫ್ರೋಸ್ಟೋಮ್ಸ್. ಅರ್ಥ ಆಯ್ತಾ? ಅವುಗಳಿಗೆ ನೆಫ್ರೋಸ್ಟೋಮ್ಸ್ ಇಲ್ಲ. ಸೊ ಇಂತಹ ನೆಫ್ರೋಸ್ಟೋಮ್ಸ್ ಇಲ್ಲದ ನೆಫ್ರಿಡಿಯಾ ಇದೆಯಲ್ಲ, ಆ್ಯಕ್ಚುಲಿ ಅದಕ್ಕೆ ಬರೀ ಟ್ಯೂಬ್ಸ್ ಇರ್ತದೆ. ಇಟ್ ಕಂಟೈನ್ಸ್ ಓನ್ಲಿ ಟ್ಯೂಬ್ಸ್. ನೆಫ್ರೋಸ್ಟೋಮಿನ ಬದಲಿಗೆ ಏನೋ ಬೇರೆ ಸ್ಟ್ರಕ್ಚರ್ಸ್ ಇರುವುದಿಲ್ಲ, ಅದು ಟ್ಯೂಬಿನ ಫಾರ್ಮಲ್ಲಿ ಇರ್ತದೆ, ಕಾಯಿಲ್ ಆಗಿ ಕೊನೆಗೆ ನೆಫ್ರಿಡಿಯೋ ಪೋರಿನ ಮೂಲಕ ಹೊರಗೆ ಓಪನ್ ಆಗ್ತದೆ. ಹಾಗಾಗಿ ದಿಸ್ ಈಸ್ ಕಂಪ್ಲೀಟ್ ನೆಫ್ರಿಡಿಯಾ ಆ್ಯಂಡ್ ರೆಸ್ಟ್ ಆಫ್ ದೆಮ್ ಆರ್ ಇನ್ಕಂಪ್ಲೀಟ್ ನೆಫ್ರಿಡಿಯಾ ಆ್ಯಕ್ಚುಲಿ, ಬಟ್ ಬೇಸಿಕ್ ಸ್ಟ್ರಕ್ಚರ್ ರಿಮೇನ್ಸ್ ಸೇಮ್. ನೆಕ್ಸ್ಟ್ ವಿ ವಿಲ್ ಸಿ ದ ಡಯಾಗ್ರಾಮ್. ಇಲ್ಲಿ ನೋಡಿ, ದಿಸ್ ಈಸ್ ಡಯಾಗ್ರಾಮ್ ಆಫ್ ದ ನೆಫ್ರಿಡಿಯಲ್ ಸಿಸ್ಟಮ್ ಆಫ್ ಅರ್ಥ್ವರ್ಮ್. ಇಲ್ಲಿ ನೋಡಿ, ಇದು ಫ್ಯಾರಿಂಜಿಯಲ್ ನೆಫ್ರಿಡಿಯಾ. ಯು ಕ್ಯಾನ್ ಸಿ ದ ಟಫ್ಟ್ ಆಫ್ ನೆಫ್ರಿಡಿಯಾ ವಿಚ್ ಆರ್ ಫೌಂಡ್ ಇನ್ 4th, 5th ಆಸ್ ವೆಲ್ ಆಸ್ 6th ಸೆಗ್ಮೆಂಟ್ಸ್. ಅದರಿಂದ ಕನೆಕ್ಷನ್ಸ್ ನೋಡಿ, ಅದು ಏನು ಫ್ಯಾರಿಂಗ್ಸ್ ರೀಜನಿಗೆ ಅದು ಕನೆಕ್ಟ್ ಆಗಿರ್ತದೆ. ಬಟ್ ಇಟ್ ಈಸ್ ಫೌಂಡ್ ಇನ್ ದ ಫ್ಯಾರಿಂಜಿಯಲ್ ಆಸುಪಾಸು, ಆಚೆ ಈಚೆ ಸೈಡಲ್ಲಿ ನಿಮಗೆ ಕಾಣ್ತದೆ ಫ್ಯಾರಿಂಜಿಯಲ್ ನೆಫ್ರಿಡಿಯಾ. ಅದೇ ರೀತಿ ಆಲ್ ದೀಸ್ ಆರ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ನಾವು ಹೇಳಿದ್ದೇವಲ್ವಾ, ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ಆರ್ ಪ್ರೆಸೆಂಟ್ ಇನ್ ದ ಇಂಟೆಗ್ಯುಮೆಂಟ್ಸ್ ಅಂತೇಳಿ. ಸೊ ಅದು ಇಲ್ಲಿದೆ. ಯು ಕ್ಯಾನ್ ಸಿ ಇಟ್ ಎವ್ರಿವೇರ್. ನೋಡಿ, ಎಲ್ಲ ಕಡೆ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ. ಈಚ್ ಸೆಗ್ಮೆಂಟ್ ಮೇ ಕಂಟೈನ್ ಮೋರ್ ದ್ಯಾನ್ 200 to 250 ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ನೆನಪಿಟ್ಕೊಳ್ಳಿ, ಸಾಮಾನ್ಯ 200 ಇಂದ 250 ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ವಿಲ್ ಬಿ ದೇರ್ ಇನ್ ಈಚ್ ಸೆಗ್ಮೆಂಟ್, ಪ್ರತಿ ಸೆಗ್ಮೆಂಟ್. ಹಾಗಾದರೆ ಜಸ್ಟ್ ಕೌಂಟ್ ದೇಯರ್ ನಂಬರ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೌಂಟ್ ದ ನಂಬರ್ ಆಫ್ ದೀಸ್ ನೆಫ್ರಿಡಿಯಾ ಇನ್ ಆಲ್ ದ ಸೆಗ್ಮೆಂಟ್ಸ್. ಇದು ಟಿಪಿಕಲ್ ಸೆಗ್ಮೆಂಟಲ್ಲಿ ಇರುವಂಥದ್ದು. ಅದೇ ಇಫ್ ಯು ಸಿ ದ್ಯಾಟ್ ಇನ್ ದ ಕ್ಲೈಟೆಲ್ಲಾರ್ ರೀಜನ್, ನೀವೀಗ ಕ್ಲೈಟೆಲ್ಲಾರ್ ರೀಜನಲ್ಲಿ ನೋಡಿದರೆ ದೇರ್ ಈಸ್ ಫಾರೆಸ್ಟ್ ಆಫ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ದೇರ್ ಆರ್ ಫಾರೆಸ್ಟ್ ಆಫ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ಅಲ್ಲಿ ಪ್ರತಿಯೊಂದು ಸೆಗ್ಮೆಂಟಲ್ಲಿ ಯು ಕ್ಯಾನ್ ಸಿ ಮೋರ್ ದ್ಯಾನ್ 2000 to 2500 ನೆಫ್ರಿಡಿಯಾ. ಒಂದೊಂದು ಸೆಗ್ಮೆಂಟಿನ ಒಳಗೆ 2000ದಿಂದ 2500 ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾವನ್ನು ನಾವು ನೋಡ್ಬೋದು. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಸಿ ದ್ಯಾಟ್ ಅರ್ಥ್ವರ್ಮ್ ಹ್ಯಾಸ್ ಗಾಟ್ ಲಾರ್ಜ್ ನಂಬರ್ ಆಫ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ವೆನ್ ಕಂಪೇರ್ಡ್ ಟು ದ ಅದರ್ ಟೈಪ್ಸ್ ಲೈಕ್ ಸೆಪ್ಟಲ್ ನೆಫ್ರಿಡಿಯಾ. ಓಕೆ, ಅದೇ ನೀವು ಸೆಪ್ಟಲ್ ನೆಫ್ರಿಡಿಯಾವನ್ನು ನೋಡೋದಾದರೆ, ಸೆಪ್ಟಲ್ ನೆಫ್ರಿಡಿಯಾ ಮೇ ಬಿ ಇಟ್ ರೇಂಜಸ್ ಅರೌಂಡ್ 80, ಒಂದು 70 to 80 ನೆಫ್ರಿಡಿಯಾ ನಿಮಗೆ ಏನು ಸೆಪ್ಟಲ್ ನೆಫ್ರಿಡಿಯಾ ಇರ್ತದೆ. ದೇ ಆರ್ ಜಸ್ಟ್ ಫೌಂಡ್ ಆನ್ ದ ಐದರ್ ಸೈಡ್ ಆಫ್ ದ ಸೆಪ್ಟಾ. ಅದು ಎರಡು ಸೈಡ್, ಸೆಪ್ಟದ್ದು ಎರಡು ಸೈಡಿಗೆ ಇರುವುದರಿಂದ ಯು ಕ್ಯಾನ್ ಸಿ ಹಿಯರ್ ದೀಸ್ ಆರ್ ದ ಸೆಪ್ಟಲ್ ನೆಫ್ರಿಡಿಯಾ. ಎರಡು ಸೈಡಲ್ಲಿ ಕಾಣ್ತದೆ ಅದು. ಹಾಗಾಗಿ ಅದರ ನಂಬರ್ ಸ್ವಲ್ಪ ಕಡಿಮೆ ಇರ್ತದೆ. ಅದು 70 to 80 ನಂಬರ್ಸ್ ಆಫ್ ದ ಇಂಟೆಗ್ಯುಮೆಂಟ್ ಸೆಪ್ಟಲ್ ನೆಫ್ರಿಡಿಯಾ ವಿಲ್ ಬಿ ದೇರ್ ಇನ್ ದ ಅರ್ಥ್ವರ್ಮ್. ಸೊ ಅದೇ ರೀತಿ ಅದರ್ ದ್ಯಾನ್ ದಿಸ್ excretory system, you can also see the chlorogogen cells. ಅರ್ಥ ಆಯ್ತಾ? ಸೊ ಇಲ್ಲಿ ತೋರಿಸಿರುವಂಥದ್ದು ಆ್ಯಕ್ಚುಲಿ ದಿಸ್ ಈಸ್ ನೆಫ್ರಿಡಿಯಾ. ಇದು ನೆಫ್ರಿಡಿಯಾದ ಸ್ಟ್ರಕ್ಚರ್. ಯು ಕ್ಯಾನ್ ಸಿ ನೆಫ್ರೋಸ್ಟೋಮ್, ಸಿಲಿಯೇಟೆಡ್ ರೀಜನ್ ಎಕ್ಸೆಟ್ರಾ, ಬಾಡಿ ಆಫ್ ದ ನೆಫ್ರಿಡಿಯಾ ಆ್ಯಂಡ್ ಇದೇನು ದೀಸ್ ಆರ್ ದ ಕಾಯಿಲ್ಡ್ ಟ್ಯೂಬ್ಸ್. ಆ್ಯಕ್ಚುಲಿ ನೆಫ್ರೋಸ್ಟೋಮ್ ಲುಕ್ಸ್ ಲೈಕ್ ದಿಸ್. ಯು ಕ್ಯಾನ್ ಸಿ ದ ಏನು ಸಿಲಿಯಾ ಅಂತ ಹೇಳಿದರೆ ಏನು, ದೇ ಬೀಟ್. ಸಿಲಿಯಾ ಏನದು ಮೂಮೆಂಟ್ ಆಗ್ತದೆ ಅದರದ್ದು. ಸೊ ಡ್ಯೂರಿಂಗ್ ಮೂಮೆಂಟ್ ದೇ ಗ್ಯಾದರ್, ದೇ ಕಲೆಕ್ಟ್ ದ ವೇಸ್ಟ್ ಮೆಟೀರಿಯಲ್ಸ್ ಆ್ಯಂಡ್ ದೇ ಚಾನಲೈಸ್ ದ ವೇಸ್ಟ್ ಮೆಟೀರಿಯಲ್, ಡ್ರಾ ದ ವೇಸ್ಟ್ ಮೆಟೀರಿಯಲ್ ಇನ್ ಟು ದ ನೆಫ್ರೋಸ್ಟೋಮ್. ಓಕೆ, ನೆಕ್ಸ್ಟ್ ಒನ್
one more kind of cells will be there in the earthworm, that is chlorogogen cells anteli. So these chlorogogen cells also help in the excretion. ನಮ್ಮ ಬಾಡಿಯಲ್ಲಿ ಹೇಗೆ ಲಿವರ್ ಕೆಲಸ ಮಾಡ್ತದೆ ನಿಮ್ಗೆ ಗೊತ್ತುಂಟು. ದ ಫಂಕ್ಷನ್ ಆಫ್ ದ ಲಿವರ್ ಈಸ್ ಟು ಸ್ಟೋರ್ ದ ಗ್ಲೈಕೋಜನ್ ಆ್ಯಂಡ್ ಕನ್ವರ್ಟ್ ನೈಟ್ರೋಜಿನಸ್ ವೇಸ್ಟ್ ಇಂಟು ಯೂರಿಯಾ. ನಾವು ಕಿಡ್ನಿಯಲ್ಲಿ ವೇಸ್ಟನ್ನು ರಿಮೂವ್ ಮಾಡಿದರೂ ಕೂಡ ಇಟ್ ಈಸ್ ಜನರೇಟೆಡ್, ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಲಿವರ್, ಇಟ್ ಈಸ್ ಕನ್ವರ್ಟೆಡ್ ಇಂಟು ಯೂರಿಯಾ ಇನ್ ದ ಲಿವರ್. ಇನ್ ದ ಸೇಮ್ ವೇ ಇಲ್ಲಿ ಕೂಡ ಏನು ಈ ಕ್ಲೋರೋಗೋಜೆನ್ ಸೆಲ್ಸ್ ಅಂತ ಇದ್ದಾವೆ. ದೀಸ್ ಕ್ಲೋರೋಗೋಜೆನ್ ಸೆಲ್ಸ್ ಆ್ಯಕ್ಚುಲಿ ದೇ ಸ್ಟೋರ್ ಆ್ಯಂಡ್ ರಿಮೂವ್ ದ ನೈಟ್ರೋಜಿನಸ್ ವೇಸ್ಟ್. But primary structures are the nephridia, segmentally arranged nephridia. Okay, that is about the story of excretory system. Let me summarize the excretory system once again. Excretory system in earthworm is segmentally arranged nephridia. There are large number of nephridia which are involved in the process of removal of nitrogenous waste. Actually, nitrogenous waste in the case of earthworm will be ammonia as well as urea. It depends on the situation. Where water availability is more, they secrete ammonia. When there is less availability, scarcity of water, they go for the secretion or excretion of urea. There are three types of nephridia in the earthworm. They are septal nephridia, integumentary nephridia as well as pharyngeal nephridia. Septal nephridia are present in the 15th segment and extend up to last segment, and they are situated on either side of the intersegmental septa. They are found in the two sides of intersegmental septa. And next one is the integumentary nephridia. Integumentary nephridia is present in the body wall. And third type is pharyngeal nephridia, which is situated in 4th, 5th, 6th segment in the form of paired tufts. There are three pairs of such pharyngeal nephridia which are involved in this process. So each nephridia has got three important parts, namely nephrostome, which is connected to the tubules or the tubes through the neck and finally opens exterior or interior of the body through nephrodiopore. The first type of nephridia, that is septal nephridia, shows typical nephridia with all those parts, whereas rest of the nephridia does not possess the proximal part called nephrostome. For example, septal nephridia extracts or absorb nitrogenous waste from the body cavity and empties that to the intestine. That's why it is called enteronephric nephridia. Whereas the rest of the two types are called exonephric nephridia. Okay, the second one, that is integumentary nephridia, which is without nephrostome and it secretes or empties its secretion to the body wall or to the skin. Next, pharyngeal nephridia, it removes waste into the pharyngeal cavity or into the buccal cavity, from where which will be removed later. When we speak about the segment numbers, septal nephridia is found in the 15th segment, extends up to the last segment, whereas integumentary nephridia is present in the third, it starts in the third segment and continues in the other segments. Last one, pharyngeal nephridia, is actually confined only to the three segments like 4th, 5th as well as 6th segments. 4, 5, 6ನೇ ಸೆಗ್ಮೆಂಟಿಗೆ ಅದು ರಿಸ್ಟ್ರಿಕ್ಟ್ ಆಗಿದೆ. Other than this primary organ of excretion, there are some other cells found in the coelomic fluid inside the coelom. They are called chlorogogen cells. These cells remove nitrogenous
waste. They also assist in the removal of nitrogenous waste. Okay. Next is nervous system. Let us pass on to the nervous system. See, when we speak about the nervous system, it is most important part of the body. We can say that it is a system which controls and coordinates entire body activities. ಸೊ ಇದು ಏನು ಬಾಡಿಯ ಕೋಆರ್ಡಿನೇಷನಿಗೆ ಮತ್ತು ಕಂಟ್ರೋಲಿಗೆ ಮುಖ್ಯವಾಗಿ ಇರುವಂಥ ಒಂದು ಸಿಸ್ಟಮ್. In higher animals it is highly complicated, but in the case of earthworm it is well developed, but it is almost invertebrate nervous system, that is in the very simple form. ನಿಮಗೆ ಗೊತ್ತಿದ್ದ ಹಾಗೆ it is a typical invertebrate nervous system. So ಈ nervous system, how this nervous system is formed, as we discussed in the previous classes, nervous system is the structure which is formed by aggregation and coordination of different organs. So these organs are made up of nerve tissues. Remember, these organs are made up of nerve tissues. So group of nervous tissues, they form the nervous system. So here there are some important components in the nervous system of earthworm. ಈಗ ಇಲ್ಲಿ ನೋಡಿ ನೀವು, ಈ ಬಾಡಿ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡುವಂಥದ್ದು, ಸೆನ್ಸರಿ ಇನ್ಪುಟ್ಸನ್ನು ಕೋಆರ್ಡಿನೇಟ್ ಮಾಡುವಂಥದ್ದು, ಮತ್ತು ದೇಹದ ಬೇರೆ ಬೇರೆ ಸಿಸ್ಟಮ್ಗಳ ಏನು ಕೆಲಸಗಳನ್ನು ಕೋಆರ್ಡಿನೇಟ್ ಮಾಡುವಂತಹ ಕೆಲಸ ಈ ನರ್ವಸ್ ಸಿಸ್ಟಮ್ ಮಾಡ್ತದೆ ಅರ್ಥ್ವಾಮ್ಸಲ್ಲಿ ಕೂಡ. ಸೊ ಇಲ್ಲಿ ನಮಗೆ ಏನಂತ ಹೇಳಿದರೆ, ಇನ್ ಅರ್ಥ್ವಾಮ್ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಲೈಕ್ ದಿಸ್. ಈಗ ನೀವು ನೋಡಿ, ದಿಸ್ ಈಸ್ ಆಂಟೀರಿಯರ್ ಪಾರ್ಟ್ ಆಫ್ ದ ಬಾಡಿ, ದಿಸ್ ಈಸ್ ಸೆಗ್ಮೆಂಟ್ ನಂಬರ್ 1 ಆ್ಯಂಡ್ ದಿಸ್ ಈಸ್ ಸೆಗ್ಮೆಂಟ್ ನಂಬರ್ 2, 3, 4, 5, 6 ಹೀಗೆ ತೋರಿಸಿದ್ದಾರೆ ಇಲ್ಲಿ. ಸೊ ಈ ನೀವು ಸೆಗ್ಮೆಂಟ್ ನಂಬರ್ 2 ಅದರ ಹತ್ರ ನೋಡಿದರೆ ದೇರ್ ಆರ್ 2 ಸುಪ್ರಾ ಈಸೋಫೇಜಿಯಲ್ ಗ್ಯಾಂಗ್ಲಿಯಾ, ಓಕೆ, ಅಥವಾ ಸುಪ್ರಾ ಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಾ. ಇದು ಎರಡು ಲೋಬ್ಸಿನ ಹಾಗೆ ನಿಮಗೆ ಕಾಣ್ತದೆ. ದೀಸ್ 2 ಲೋಬ್ಸ್ ಆರ್ ನಥಿಂಗ್ ಬಟ್ ಸೆರೆಬ್ರಲ್ ಗ್ಯಾಂಗ್ಲಿಯಾ ಆರ್ ದ ಸುಪ್ರಾ ಈಸೋಫೇಜಿಯಲ್ ಆರ್ ಸುಪ್ರಾ ಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಾ. ನೋಡಿ ಇಲ್ಲಿ, ಇದು 2 ಲೋಬ್ಸ್. ಇದು ಈ ಅರ್ಥ್ವರ್ಮಿನ ಬ್ರೈನ್, ಅರ್ಥ ಆಯ್ತಲ್ಲ, ನಮಗೆ ಹೇಗೆ ಬ್ರೈನ್ ಇದೆ ಅದೇ ರೀತಿ ತುಂಬ ಸಿಂಪಲ್ ಪ್ರಿಮಿಟಿವ್ ಬ್ರೈನ್ ಉಂಟು. ಅದು ಸೆರೆಬ್ರಲ್ ಗ್ಯಾಂಗ್ಲಿಯಾ ಅಂತ ಕರಿತೇವೆ, ಅಥವಾ ಬ್ರೈನ್ ಅಂತ ಕರಿತೇವೆ, ಅಥವಾ ಸುಪ್ರಾ ಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಾ ಅಂತ ಕೂಡ ನಾವು ಅದನ್ನು ಕರಿತೇವೆ. ದೀಸ್ ಆರ್ ಆ್ಯಕ್ಚುಲಿ ಫಾರ್ಮ್ಡ್ ಬೈ ಎಗ್ರಿಗೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ನರ್ವ್ಸ್. ಈ ಗ್ಯಾಂಗ್ಲಿಯಾದಲ್ಲಿ ಏನುಂಟು ಹಾಗಾದರೆ, ತುಂಬ ನ್ಯೂರಾನ್ಸ್ ಎಗ್ರಿಗೇಟ್ ಆಗಿ ಈ ಥರದ ಸ್ವೆಲ್ಲಿಂಗ್ಸ್ ಆಗಿರುವಂಥ ಸ್ಟ್ರಕ್ಚರ್ ಫಾರ್ಮ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಟು ದ್ಯಾಟ್ ಇಫ್ ಯು ಸಿ ದೇರ್ ಆರ್ 2 more ಸ್ಟ್ರಕ್ಚರ್ಸ್. ಅಲ್ಲಿಂದ ಒಂದು ಏನು 2 ಸೈಡಿಂದ 2 ನರ್ವ್ಸ್ ಕೆಳಗೆ ಬರ್ತದೆ. ಇಟ್ ರನ್ಸ್ ಡೌನ್ವರ್ಡ್ಸ್ ಫ್ರಮ್ ದ ಸೆಕೆಂಡ್ ಸೆಗ್ಮೆಂಟ್ ಟುವರ್ಡ್ಸ್ ದ 4th segment and it encircles a part of digestive system called pharynx. ಈ ಪೋರ್ಷನಲ್ಲಿ ಡೈಜೆಸ್ಟಿವ್ ಸಿಸ್ಟಮಿನ ಫ್ಯಾರಿಂಗ್ಸ್ ಉಂಟು. ಎಲ್ಲಿ? ಈ ಒಂದು ಪೋರ್ಷನಲ್ಲಿ ಇಲ್ಲಿ ಫ್ಯಾರಿಂಗ್ಸ್ ಉಂಟು. ಈ ಫ್ಯಾರಿಂಗ್ಸನ್ನು ಸುತ್ತಿ ಈ 2 ನರಗಳು ಬ್ರೈನಿಂದ ಬಂದು ಇಲ್ಲಿ ಕೆಳಗೆ ವೆಂಟ್ರಲ್ ನರ್ವ್ ಕಾರ್ಡನ್ನು ಜಾಯಿನ್ ಆಗ್ತವೆ. ಆ್ಯಂಡ್ ದೀಸ್ 2 nerves which encircle the pharynx and originates from the brain are called circumpharyngeal connectives. ಅದನ್ನು ನಾವು circumpharyngeal connectives ಅಂತ ಕರೀತೇವೆ. Why it is called circum? It is called circum because it is encircling. It is forming a circle around the pharynx, starting from the brain to the and joining with the infra ಅಥವಾ ಸಬ್ಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಾ. ಅದು ಇಲ್ಲಿ ಬಂದು ಸಬ್ಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಕ್ಕೆ ಜಾಯಿನ್ ಆಗುವ ಮೊದಲು ಫ್ಯಾರಿಂಗ್ಸ್ ಅನ್ನು ಒಂದು ಸುತ್ತು ತೆಗೆದು ಬಂದ ಹಾಗೆ ನಮಗೆ ಕಾಣ್ತದೆ. ಹಾಗಾಗಿ ದೇ ಆರ್ ಕಾಲ್ಡ್ ಸರ್ಕಮ್ಫ್ಯಾರಿಂಜಿಯಲ್ ಕನೆಕ್ಟಿವ್ಸ್. Okay, after joining they form another ganglia. That ganglia is called subpharyngeal ganglia. ನಿಮಗಿಲ್ಲಿ ಹೆಸರಲ್ಲೇ ಗೊತ್ತಾಗ್ತದೆ, ಸುಪ್ರಾ ಫ್ಯಾರಿಂಜಿಯಲ್, ಸುಪ್ರಾ ಸುಪೀರಿಯರ್, ಎಬವ್,
ಸೊ ಇದು ಮೇಲೆ ಇರುವಂಥ ಗ್ಯಾಂಗ್ಲಿಯಾ. ಸುಪ್ರ ಅಂದರೆ ಮೇಲೆ, ಅಥವಾ ಸಬ್ ಅಥವಾ ಇನ್ಫ್ರಾ ಅಂತ ಹೇಳಿದರೆ ಏನು, ಅದು ಕೆಳಗೆ. ಸೊ ಸಬ್ ಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಾ ಇಟ್ ಈಸ್ ಪ್ರೆಸೆಂಟ್ ಏನು ಬಿಲೋ ದ ಫ್ಯಾರಿಂಗ್ಸ್. ಸುಪ್ರಾಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಾ ಈಸ್ ಪ್ರೆಸೆಂಟ್ ಎಬವ್ ದ ಫ್ಯಾರಿಂಗ್ಸ್. ಅರ್ಥ ಆಯ್ತಲ್ಲ? ಸೊ ಅದರ ನಂತರ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದೇನು, ದಟ್ ಈಸ್ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. In this earthworm, these double ventral nerve cord are very close to each other. ಈಗ ನೀವು ಪ್ರೀವಿಯಸ್ ಅಲ್ಲಿ ನೋಡಿದರೆ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಆಫ್ ದ ಪ್ಲಾಟಿಹೆಲ್ಮಿಂಥೆಸ್ ಆರ್ ಇನ್ ದ ಕೇಸ್ ಆಫ್ ಅದರ್ ಇನ್ವರ್ಟಿಬ್ರೇಟ್ಸ್ ಇಟ್ ವಾಸ್ ಲೈಕ್ ದಿಸ್. ಮೇಲೆ ಎರಡು ಏನಿರ್ತದೆ, ಬ್ರೈನ್ ಇರ್ತದೆ. ಬ್ರೈನಿಂದ ಏನು ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ಸ್ ಅಂತ ಕರಿತೇವೆ ನಾವು. ಇಲ್ಲಿ ಡಬಲ್ ವೆಂಟ್ರಲ್ ಈ ರೀತಿ ಬರ್ತಾ ಇತ್ತದು. ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ಸ್ ಆರ್ ಕನೆಕ್ಟೆಡ್ ಬೈ ದ ಕಮಿಷರಲ್ ನ್ಯೂರಾನ್ಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿ ದ ಗ್ಯಾಂಗ್ಲಿಯಾ. ಅಲ್ಲಲ್ಲಿ ನಮಗೆ ಗ್ಯಾಂಗ್ಲಿಯಾ ಕಾಣ್ತಾ ಇತ್ತು. ಇಟ್ ವಾಸ್ ಕಾಲ್ಡ್ ಆ್ಯಸ್ ಏನು ಲ್ಯಾಡರ್ ಲೈಕ್ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಹೈಯರ್ ಲೆವೆಲಿಗೆ ಬಂದ ಹಾಗೆ ಅವುಗಳೇನಾಗಿದ್ದಾವೆ, ದೋಸ್ ಟೂ ಕಾರ್ಡ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ತುಂಬ ಹತ್ತಿರದಲ್ಲಿ ಇರ್ತವೆ, ಬಟ್ ದೇ ಆರ್ ನಾಟ್ ಕಂಪ್ಲೀಟ್ಲಿ ಫ್ಯೂಸ್ಡ್, ದೇ ಆರ್ ಕನೆಕ್ಟೆಡ್ ವಿತ್ ದ ಏನು ಕಮಿಷರ್ಸ್ ಹಿಯರ್ ಆಲ್ಸೋ. ಅದೇ ರೀತಿ ಈಗ ನಾನು ಹೇಳಿದಾಗೆ ಈ ಮೂರು ಪಾರ್ಟಿನ ನಂತರ ಬರುವಂಥದ್ದೇನು ನಮಗೆ ವೆಂಟ್ರಲ್ ನರ್ವ್ ಕಾರ್ಡ್. ಇಟ್ ಈಸ್ ಅ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ಆ್ಯಕ್ಚುಲಿ ಇನ್ ವರ್ಟೆಬ್ರೇಟ್ಸ್ nerve cord is present in the dorsal side. Remember, in all invertebrates including this earthworm it is found on the ventral side and it is double. ಎರಡು ಕಾರ್ಡ್ಸ್ ಬರ್ತದೆ, ಡಬಲ್ ಎರಡು ಕಾರ್ಡ್ಸ್ ಹೀಗೆ ಹತ್ರ ರನ್ ಆಗಿರುವಂಥದ್ದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿ ದ ಗ್ಯಾಂಗ್ಲಿಯಾ. ಪ್ರತಿಯೊಂದು ಸೆಗ್ಮೆಂಟಲ್ಲಿ ದೇರ್ ಆರ್ ಏನು ಗ್ಯಾಂಗ್ಲಿಯಾ. ಗ್ಯಾಂಗ್ಲಿಯಾನ್ ಈಸ್ ಸಿಂಗ್ಯುಲರ್, ಗ್ಯಾಂಗ್ಲಿಯಾ ಈಸ್ ಪ್ಲೂರಲ್. ಈಚ್ ಸೆಗ್ಮೆಂಟ್ ಹ್ಯಾಸ್ ದ ಗ್ಯಾಂಗ್ಲಿಯಾನ್. ಸೊ ಒಂದು ಗ್ಯಾಂಗ್ಲಿಯಾ, ಎರಡು ಗ್ಯಾಂಗ್ಲಿಯಾ, ಹೀಗೆ ಪ್ರತಿ ಸೆಗ್ಮೆಂಟಲ್ಲಿ ಕೂಡ ಈ ಗ್ಯಾಂಗ್ಲಿಯಾ ಇರ್ತದೆ. ಅರ್ಥ ಆಯ್ತಲ್ಲ? ಸೊ ಈ ಗ್ಯಾಂಗ್ಲಿಯಾ ಏನು ಮಾಡ್ತದೆ, ಫ್ರಾಮ್ ಈಚ್ ಗ್ಯಾಂಗ್ಲಿಯಾ ಇನ್ಕ್ಲೂಡಿಂಗ್ ದಿಸ್ ಸೆರೆಬ್ರಲ್ ಗ್ಯಾಂಗ್ಲಿಯಾ. ಈಗ ನಾವು ಆ ಸೆರೆಬ್ರಲ್ ಗ್ಯಾಂಗ್ಲಿಯಾವನ್ನು ನೋಡಿದರೆ ಆ ಗ್ಯಾಂಗ್ಲಿಯಾದಲ್ಲಿ ಏನಿದೆ, ದೇ ಹ್ಯಾವ್ ಗಿವನ್ ರೈಸ್ ಟು ಏನು 2 to 3 pairs, ಒಂದು ಸ್ವಲ್ಪ ಏನು ನರಗಳನ್ನು ಅವುಗಳು ಕೊಟ್ಟಿದ್ದಾವೆ, ಲ್ಯಾಟರಲ್ ನರ್ವ್ಸನ್ನು. ಸೊ ದೀಸ್ ನರ್ವ್ಸ್ ಆ್ಯಕ್ಚುಲಿ ಸಪ್ಲೈ ದ ಆ್ಯಂಟೀರಿಯರ್ ಪಾರ್ಟ್ ಆಫ್ ದ ಬಾಡಿ, ದಟ್ ಈಸ್ ಪ್ರೋಸ್ಟೋಮಿಯಮ್ ಆ್ಯಂಡ್ ಪೆರಿಸ್ಟೋಮಿಯಮ್. ನಿಮಗೆಲ್ಲ ಗೊತ್ತುಂಟು, ಇಲ್ಲಿ ಇದು ಆ್ಯಂಟೀರಿಯರ್ ಸೈಡಿಗೆ ನರಗಳು ಹೋಗಿರೋದ್ರಿಂದ ನಾವೇನು ಹೇಳ್ಬೋದು, ಆ್ಯಂಟೀರಿಯರ್ ಪಾರ್ಟ್ಸಿಗೆ ಅದು ಏನು ನರಗಳನ್ನು ಸಪ್ಲೈ ಮಾಡ್ತದೆ. ಸೊ ಅಲ್ಲಿಗೆ ಹೋದಂಥ ನರ ಎಲ್ಲಿ ಹೋಗ್ತದೆ, ಯಾವ ಪೋರ್ಷನಿಗೆ ಹೋಗ್ತದೆ, ಪ್ರೋಸ್ಟೋಮಿಯಮಿಗೆ ಹೋಗ್ತದೆ, ಮತ್ತು ಬಕ್ಕಲ್ ಕ್ಯಾವಿಟಿ ಇರುವಂಥ ಸೆಗ್ಮೆಂಟಿಗೆ ಅದು ನರಗಳನ್ನು ಸಪ್ಲೈ ಮಾಡ್ತದೆ. ಅದೇ ರೀತಿ ಇಫ್ ಯು ಸಿ ದ ಅದರ್ ನರ್ವ್ಸ್ ಹಿಯರ್ ಏನು ದ್ಯಾಟ್ ಸಬ್ಇಸೋಫೇಜಿಯಲ್ ಗ್ಯಾಂಗ್ಲಿಯಾ, that supplies nerves to the 3rd, 4th segments. ಅಲ್ಲಿಯ ನರಗಳಿಗೆ ಅದು ಅಲ್ಲಿಯ ಪಾರ್ಟ್ಸಿಗೆ ನರಗಳನ್ನು ಸಪ್ಲೈ ಮಾಡ್ತದೆ. ಅದೇ ರೀತಿ ದೇ ಆಲ್ಸೋ ಸಪ್ಲೈ ದೀಸ್ ನರ್ವ್ಸ್ ಟು ದ ಸೆನ್ಸರಿ ಸ್ಟ್ರಕ್ಚರ್ಸ್. ಅರ್ಥವಾಮಲ್ಲಿ ಕೂಡ ಪಂಚೇಂದ್ರಿಯಗಳು ನಮಗಿದೆ ಅಲ್ಲ, ಅಲ್ಲಿ ಅವುಗಳಿಗೆ ಕೂಡ ಕೆಲವೊಂದು ಸೆನ್ಸರಿ ಸ್ಟ್ರಕ್ಚರ್ಸ್ ಇದೆ. ಅವುಗಳಿಗೆ ಈ ನರಗಳು ಲ್ಯಾಟರಲ್ ನರ್ವ್ಸ್ ಏನು ಮಾಡ್ತವೆ, ಅವುಗಳೆಲ್ಲ ಕೆಲಸ ಮಾಡಲಿಕ್ಕೆ ಬೇಕಾಗುವ ಹಾಗೆ ಅವುಗಳನ್ನು ಕಂಟ್ರೋಲ್ ಮಾಡ್ತವೆ. And you can also see the segmental ganglia which are producing lateral nerves. ನೋಡಿ 3 pairs, 2-3 pairಸಿನಷ್ಟು ನರ್ವ್ಸನ್ನು ಎರಡು ಸೈಡಿಂದ ಕೂಡ ಅವುಗಳು ಕೊಡ್ತವೆ. ಸೊ ದೇ ವಿಲ್ ಇನರ್ವೇಟ್ ದ ಬಾಡಿ ಸೆಗ್ಮೆಂಟ್ಸ್, ಬಾಡಿ ವಾಲ್ಸ್ ಇನ್ ಈಚ್ ಸೆಗ್ಮೆಂಟ್ಸ್. ಪ್ರತಿಯೊಂದು ಬಾಡಿ ವಾಲಲ್ಲಿ ಕೂಡ ಅವುಗಳು ಮುಂದೆ ಹೋಗಿ ಬ್ರಾಂಚಸ್ ಆಗ್ತವೆ. ಆ್ಯಂಡ್ ದೇ ಇನರ್ವೇಟ್ ಬಾಡಿ ವಾಲ್ ಆಸ್ ವೆಲ್ ಆಸ್ ಸಪ್ಲೈ ನ್ಯೂರಾನ್ಸ್ ಟು ಇಂಟರ್ನಲಿ ಲೈಯಿಂಗ್ ಪಾರ್ಟ್ಸ್ ಲೈಕ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಎಲ್ಲ ಸಿಸ್ಟಮ್ಸ್ಗೆ ಅಲ್ಲಿಂದ ಆ ಲ್ಯಾಟರಲ್ ನರ್ವ್ಸ್ ಏನು ಈ ಸಣ್ಣ ಸಣ್ಣ ನರ್ವ್ಸ್ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಸೊ ದಿಸ್ ಈಸ್ ಆ್ಯಕ್ಚುಲಿ ಅಬೌಟ್ ದ ನರ್ವಸ್ ಸಿಸ್ಟಮ್ ಇನ್ ಅರ್ಥ್ವರ್ಮ್. ಸೊ ಐ ವಿಲ್ ಸಮರೈಸ್ ಇಟ್ once again. In earthworm, controlling and coordinating system is called nervous system. It is almost well developed, but it is being invertebrate, it is not as ವೆಲ್ ಡೆವಲಪ್ಡ್ ಆ್ಯಸ್ ಇನ್ ದ ಕೇಸ್ ಆಫ್ ಹೈಯರ್ ಕಾರ್ಡೇಟ್ಸ್. ಆದರೆ ಸಾಮಾನ್ಯವಾಗಿ ಅದರ ಕೆಳವರ್ಗಕ್ಕೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಅದು ವೆಲ್ ಡೆವಲಪ್ಡ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇಟ್ ಈಸ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ಡಿಫರೆಂಟ್ ಕಾಂಪೊನೆಂಟ್ಸ್. ಅರ್ಥ ಆಯ್ತಾ? ಅದರಲ್ಲಿ ಮೇಯ್ನಾಗಿರುವಂಥದ್ದು ಏನು,
ಗ್ಯಾಂಗ್ಲಿಯಾ ಅಂತ ಹೇಳ್ತೇವೆ, ಆ ಥರದ ಗ್ಯಾಂಗ್ಲಿಯಾಗಳು ಮತ್ತು ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ಸೊ ಇಟ್ ಈಸ್ ಬೇಸಿಕಲಿ ರೆಪ್ರೆಸೆಂಟೆಡ್ ಬೈ ಗ್ಯಾಂಗ್ಲಿಯಾ, ಸೆರೆಬ್ರಲ್ ಗ್ಯಾಂಗ್ಲಿಯಾ ಆಗಿರ್ಬೋದು, ಸಬ್ಫೆರಿಂಜಿಯಲ್ ಗ್ಯಾಂಗ್ಲಿಯಾ ಆಗಿರ್ಬೋದು, ಸೆಗ್ಮೆಂಟಲ್ ಗ್ಯಾಂಗ್ಲಿಯಾ. ಸೊ ಈ ಥರದ್ದು ಒಟ್ಟಾರೆಯಾಗಿ ಅಲ್ಲಿ ತುಂಬ ಸ್ವೆಲ್ಲಿಂಗ್ಸ್ ಇದೆ. ದೋಸ್ ಸ್ವೆಲ್ಲಿಂಗ್ ಲೈಕ್ ಸೋಲನ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಎಗ್ರಿಗೇಷನ್ಸ್ ಆಫ್ ನ್ಯೂರಾನ್ಸ್ ಆರ್ ಕಾಲ್ಡ್ ಗ್ಯಾಂಗ್ಲಿಯಾ. ಈ ಸೋಲನ್ ಸ್ಟ್ರಕ್ಚರ್ಸ್ ಅಥವಾ ಗ್ಯಾಂಗ್ಲಿಯಾ ದೇ ಆರ್ ಫಾರ್ಮ್ಡ್ ಬೈ ದ ಎಗ್ರಿಗೇಷನ್ ಆಫ್ ನ್ಯೂರಾನ್ಸ್. ಸೊ ಬೇಸಿಕಲಿ ದೇರ್ ಆರ್ 2 large ganglia found in the anterior part are called cerebral ganglia or the brain or suprapharyngeal ganglia. ಅದೇ ರೀತಿ the nerve cord in the anterior region bifurcates laterally encircling the pharynx and joins the cerebral ganglia dorsally to form nerve ring. ಅಂದರೆ ಇಲ್ಲಿ ಬ್ರೈನಿಂದ ಬಂದರೆ ಅದು ಇಟ್ ಈಸ್ ಜಾಯ್ನಿಂಗ್ ವಿತ್ ದ ಸಬ್ಫ್ಯಾರಿಂಜಿಯಲ್ ಗ್ಯಾಂಗ್ಲಿಯಾ ಅಂತ ಹೇಳ್ಬೋದು, ಅಥವಾ ಫ್ರಮ್ ಹಿಯರ್ ಇಟ್ ಎನ್ಸರ್ಕಲ್ಸ್ ಆ್ಯಂಡ್ ಜಾಯಿನ್ಸ್ ವಿತ್ ದ ಬ್ರೈನ್ ಟು ಫಾರ್ಮ್ ಏನು ರಿಂಗ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸರ್ಕಮ್ಫ್ಯಾರಿಂಜಿಯಲ್ nerve ring. It is called nerve ring or the each connectives are called, ಇದು ಎರಡು ಸಪರೇಟ್ ಆಗಿ they are called circumpharyngeal connectives. Okay, next the cerebral ganglia along with the other nerves in the ring integrate sensory input as well as command muscular responses to the body. ಇಲ್ಲಿ ಈ ನರಗಳು ಮೇಯ್ನ್ ಆಗಿ ಆ ಗ್ಯಾಂಗ್ಲಿಯಾ ಮತ್ತು ಲ್ಯಾಟರಲ್ ನರ್ವ್ಸ್ ಎಲ್ಲ ಸೇರಿ ಅವುಗಳು ಸೆನ್ಸರಿ ಆರ್ಗನ್ಸಿಂದ ಬರುವ ಇನ್ಫಾರ್ಮೇಷನನ್ನು ಮತ್ತು ಬಾಡಿಯ ಬೇರೆ ಬೇರೆ ಈ ಆ್ಯಕ್ಟಿವಿಟೀಸ್ ಲೈಕ್ ಏನು ಆಟೋನೋಮಸ್ ಆ್ಯಕ್ಟಿವಿಟೀಸ್ ಉಂಟು ಮತ್ತು ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ಈಗ ಅರ್ಥುವಮ್ ಹೊರಗೆಗೆ ರೆಸ್ಪಾಂಡ್ ಮಾಡುವಾಗ ಆ ಸ್ಟಿಮ್ಯುಲಸ್ಗೆ ಕೂಡ ಏನು ಈ ಕಂಟ್ರೋಲನ್ನು ಕೊಡುವಂಥ ಒಂದು ಸ್ಟ್ರಕ್ಚರ್ಸ್ ಅದು. ದೇ ಕಮಾಂಡ್ muscular responses of the body as well as integrate the sensory input. ಇಂಟಿಗ್ರೇಟಿಂಗ್ ಸೆನ್ಸರಿ ಇನ್ಪುಟ್ ಅಂತ ಹೇಳಿದರೆ ಹೊರಗಿಂದ ಬರುವಂಥ ಸ್ಟಿಮ್ಯುಲಸ್ ಅನ್ನೆಲ್ಲ ತಗೊಂಡು ಅರ್ಥವಮನ್ನು ಏನು ಹೊರಗಿಗೆ ರೆಸ್ಪಾಂಡ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುವಂಥದ್ದು. ಮತ್ತು ಈ ಮಸ್ಕ್ಯುಲಾರ್ ರೆಸ್ಪಾನ್ಸ್ ನಿಮ್ಗೆ ಗೊತ್ತುಂಟು, ಅರ್ಥವಮ್ ವಿಲ್ ರೆಸ್ಪಾಂಡ್ ಟು ಆಲ್ ದೋಸ್ ಚೇಂಜಸ್ ಇನ್ ದ ಎನ್ವೈರ್ಮೆಂಟ್. ಹೊರಗಿನ ಎನ್ವೈರ್ಮೆಂಟಲ್ಲಿ ಯಾವ ರೀತಿ ಚೇಂಜ್, ನೀವು ಅದನ್ನು ಮುಟ್ಟಿ ನೋಡಿದರೆ ಅಥವಾ ಪೇಯ್ನ್ ಆದಾಗ ನೀವು ನೋಡ್ಬೋದು, ಅದು ಇಟ್ ರಿಗಲ್ಸ್, ಇಟ್ ವಿಲ್ ಮೂವ್ ಲೈಕ್ ದಿಸ್. ಅದೇ ರೀತಿ ಫಾರ್ ದ ಲೋಕೋಮೋಷನ್ ಆಲ್ಸೋ ಅದು ಮಸ್ಕ್ಯುಲಾರ್ ಮೂವ್ಮೆಂಟ್, ಅದನ್ನೆಲ್ಲ ರೆಸ್ಪಾನ್ಸಸ್ಸನ್ನು ಕೋಆರ್ಡಿನೇಟ್ ಮಾಡುವಂಥ ಕೆಲಸವನ್ನು ಈ ನರ್ವಸ್ ಸಿಸ್ಟಮ್ ಮಾಡ್ತದೆ. Okay, let us see the sensory system. See, sensory system, endocrine system as well as nervous system goes hand in hand. ಒಟ್ಟಿಗೆ ಕೆಲಸ ಮಾಡ್ತವೆ ಅವುಗಳು ಯಾವಾಗಲೂ ಕೂಡ. ಸೊ ಇಲ್ಲಿ ಈಗ ನಾವು ಸೆನ್ಸರಿ ಸಿಸ್ಟಮ್ ಅನ್ನು ನೋಡುವ. ಈಗ ನಮಗೆ ಆದರೆ ಏನುಂಟು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಸೊ ದೆರ್ ಆರ್ 5 ಇಂಪಾರ್ಟೆಂಟ್ ಸೆನ್ಸರಿ ಆರ್ಗನ್ಸ್ ಆರ್ ಸೆನ್ಸ್ ಆರ್ಗನ್ಸ್ ಇನ್ ದ ಹೈಯರ್ ಆನಿಮಲ್ಸ್. ಸೊ ವಾಟ್ ಕೈಂಡ್ ಆಫ್ ಆರ್ಗನ್ಸ್ ದೇ ಆರ್? ಸಮ್ ಆರ್ ಫೋಟೋರಿಸೆಪ್ಟರ್ಸ್. ಈಗ ನಮ್ಮ ಕಣ್ಣು ಅಂತ ಹೇಳಿದರೆ ಅದನ್ನು ನಾವು ಫೋಟೋರಿಸೆಪ್ಟರ್ಸ್ ಅಂತ ಕರೀತೇವೆ ಅದನ್ನು, ಅಥವಾ ಇಟ್ ರೆಸ್ಪಾನ್ಸ್ ಟು ದ ಲೈಟ್. ನಮ್ಮ ಕಣ್ಣು ಯಾವುದಕ್ಕೆ ರೆಸ್ಪಾಂಡ್ ಮಾಡ್ತದೆ? ಇಟ್ ರೆಸ್ಪಾನ್ಸ್ ಟು ದ ಲೈಟ್. ಅದೇ ರೀತಿ ಇಫ್ ಯು ಸಿ ಯುವರ್ ನೋಸ್, ಮೂಗಿದೆಲ್ಲ, ಮೂಗಿನಲ್ಲಿ ಏನಿದೆ? ಇಟ್ ಈಸ್ ದ ಆರ್ಗನ್ ಆಫ್ ಆಲ್ ಫ್ಯಾಕ್ಷನ್, ಅಂದರೆ ಸ್ಮೆಲ್ಲಿಗೆ ನಾವು ಆಲ್ ಫ್ಯಾಕ್ಷನ್ ಅಂತ ಕರೀತೇವೆ. In the same way, your skin is a tactile organ. Tactile, ಅರ್ಥ ಆಯ್ತಾ? ಟ್ಯಾಕ್ಟೈಲ್ ಅಥವಾ ಟಚ್ ರಿಸೆಪ್ಟರ್ಸ್ ಇರೋದು ಅದರಲ್ಲಿ. ಯು ಕ್ಯಾನ್ ಫೀಲ್ ದ ಟಚ್, ಟೆಂಪರೇಚರ್, ಟಚ್ಚನ್ನು ನೀವು ಫೀಲ್ ಮಾಡುವಂಥದ್ದು. ಸೊ ಇನ್ನೂ 2 ರಿಸೆಪ್ಟರ್ಸ್ ಉಳ್ಕೊಂಡಿದೆ. ಯಾವುದದು? ಗಸ್ಟೇಟರಿ ರಿಸೆಪ್ಟರ್ಸ್. ಗಸ್ಟೇಟರಿ ರಿಸೆಪ್ಟರ್ಸ್ ಅಂದರೆ ನಿಮ್ಮ ಟಂಗ್, ಅದರಲ್ಲಿ ಟೇಸ್ಟ್ ಬಡ್ ಉಂಟು. ಸೊ ದೀಸ್ ಟೇಸ್ಟ್ ಬಡ್ಸ್ found in the tongue are gustatory receptors which taste the taste of the food. ಅದು ಸಿಹಿ, ಹುಳಿ ಇದನ್ನೆಲ್ಲ ಟೇಸ್ಟ್ ಮಾಡುವಂಥ ಆರ್ಗನ್ ಅದು. ಅದೇ ರೀತಿ ಒನ್ ಮೋರ್ ಈಸ್ ಲೆಫ್ಟ್, ದಟ್ ಈಸ್ ಆ್ಯಕ್ಚುಲಿ ಹಿಯರಿಂಗ್ ಆರ್ಗನ್ ಅಥವಾ ಆಡಿಟರಿ ಅಥವಾ ಹಿಯರಿಂಗ್ ರಿಸೆಪ್ಟರ್.
ಹಿಯರಿಂಗ್ ಆರ್ಗನ್ ವಿಚ್ ಕಂಟೈನ್ಸ್ ಹಿಯರಿಂಗ್ ರಿಸೆಪ್ಟರ್ಸ್. ಹಾಗಾಗಿ ನಮಗೆ ಲೈಟ್ ನೋಡ್ಲಿಕ್ಕೆ ಆಗ್ತದೆ, ರೆಸ್ಪಾಂಡ್ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಕೈಯಿಂದ ಮುಟ್ಟಿದಾಗ, ಸ್ಕಿನ್ನಿಂದ ಮುಟ್ಟಿದಾಗ ಟಚ್ ನಮಗೆ ಫೀಲ್ ಆಗ್ತದೆ. ಅದೇ ರೀತಿ ಮೂಗಿನಿಂದ ಸ್ಮೆಲ್ ಗೊತ್ತಾಗ್ತದೆ. ಅದೇ ರೀತಿ ಬಾಯಿಯಿಂದ, ಟಂಗಿಂದ ಗಸ್ಟೇಟರಿ ಟೇಸ್ಟ್ ಗೊತ್ತಾಗ್ತದೆ. ಅದೇ ರೀತಿ ಕಿವಿಯಿಂದ ನಾವು ಕೇಳ್ತೇವೆ. ಹಾಗೆ ಈ ಅರ್ಥ್ವೋಮಲ್ಲಿ ಕೂಡ ಬೇರೆ ಬೇರೆ ಸೆನ್ಸರಿ ಸ್ಟ್ರಕ್ಚರ್ಸ್ ಇದೆ, ನಮ್ಮಷ್ಟು ಡೆವಲಪ್ ಆಗಿಲ್ಲ ಅದು. ಈ ರೀತಿ ಏನು ಡೆವಲಪ್ಡ್ ಆರ್ಗನ್ ಅಥವಾ ಸಿಸ್ಟಮಿನ ಫಾರ್ಮಲ್ಲಿ ಅದು ಇಲ್ಲ. ಸೊ ಇನ್ ಸೆನ್ಸರಿ ಆರ್ಗನ್ಸ್ ವಿ ಕ್ಯಾನ್ ಸೇ ದ್ಯಾಟ್ ದೇ ಆರ್ ಲೊಕೇಟೆಡ್ ಇನ್ ದ ಆಂಟೀರಿಯರ್ ಪಾರ್ಟ್ ಆಫ್ ದ ವರ್ಮ್. ಹೆಚ್ಚಾಗಿ ಎಲ್ಲಿ ಬ್ರೈನ್ ಇರ್ತದೆ ಅದಕ್ಕೆ ಹತ್ತಿರದಲ್ಲೇ ಸೆನ್ಸರಿ ಆರ್ಗನ್ಸ್ ಇರಬೇಕು. ಸೊ ದ್ಯಾಟ್ ಈಸ್ ಕಾಲ್ಡ್ ಎ ಸೆಫಲೈಸೇಷನ್ ಪ್ರೋಸೆಸ್. ಈ ತಲೆ ಫಾರ್ಮ್ ಆಗುವಂಥ ಪ್ರೋಸೆಸ್ಸಲ್ಲಿ ಇದೆಲ್ಲ ಆಗ್ತದೆ. ನಮ್ಮ ಎಲ್ಲ ಹೆಚ್ಚಿನ ಸೆನ್ಸರಿ ಆರ್ಗನ್ಸ್, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲದು ನಮ್ಮದು ಎಲ್ಲಿದೆ? ಬ್ರೈನಿಗೆ ಹತ್ತಿರದಲ್ಲಿದೆ. ಹಾಗಾಗಿ ದೇ ಆರ್ ಹಿಯರ್ ಆಲ್ಸೋ ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ಲೊಕೇಟೆಡ್ ಇನ್ ದ ಆಂಟೀರಿಯರ್ ಪಾರ್ಟ್ಸ್ ಆಫ್ ದ ಬಾಡಿ. ದೇ ಡು ನಾಟ್ ಪೊಸೆಸ್, ದೇ ಡಸ್ ನಾಟ್ ಪೊಸೆಸ್ ದ ಐಸ್. ಕಣ್ಣು ಅಂತ ಹೇಳಿ ಏನಿಲ್ಲ ಅವುಗಳಿಗೆ, ಆದರೆ ಕಣ್ಣಿನ ಹಾಗೆ ಕೆಲಸ ಮಾಡುವ ಫ್ಯೂ ರಿಸೆಪ್ಟರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಬಾಡಿ. ಸಣ್ಣ ಸಣ್ಣ ರಿಸೆಪ್ಟರ್ ಸೆಲ್ಸ್ ಮಾತ್ರ, ಅಲ್ಲಿ ಆರ್ಗನ್ಸ್ ಅಂತ ಹೇಳಿ ಏನೂ ಇಲ್ಲ ಕಣ್ಣಿನ ಹಾಗೆ, ಬಟ್ ಸಣ್ಣ ಸಣ್ಣ ರಿಸೆಪ್ಟರ್ಸ್ ಈ ಸೆಲ್ಸಿನಲ್ಲಿ ಅಲ್ಲಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುವುದನ್ನು ನಾವು ನೋಡ್ಬೋದು. ಆ್ಯಂಡ್ ದೇ ಆರ್ ಸೆನ್ಸಿಟಿವ್ ಟು ಲೈಟ್ ಆ್ಯಂಡ್ ದೇ ಶೋ ಅಥವಾ ದೇ ಕ್ಯಾನ್ respond to the light, external stimuli, that is light. Next, these receptors can distinguish the light intensities. ನೀವು ಅದರ ಮೇಲೆ ಜೋರಾಗಿ ಲೈಟ್ ಹಾಕಿದರೆ ಇಟ್ ಈಸ್ ನಾಕ್ಟರ್ನಲ್ ಆನಿಮಲ್. ಇಟ್ ಡಸ್ ನಾಟ್ ಲೈಕ್ ದ ಹೈ ಇಂಟೆನ್ಸಿಟಿ ಲೈಟ್ ಆ್ಯಂಡ್ ಇಟ್ ಟ್ರೈ ಟು ಎಸ್ಕೇಪ್. ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತದೆ ಅದು, ಅರ್ಥ ಆಯ್ತಲ್ಲ? ಹಾಗಾಗಿ ಈ ಕಂಪೋಸ್ಟ್ ಎಲ್ಲ ಮಾಡ್ತಾರೆ, ವರ್ಮಿ ಕಂಪೋಸ್ಟ್. ಆಗ ಏನು ಮಾಡಬೇಕು? ಆ ಬಿನ್ನನ್ನು ಏನು ಗನ್ನಿ ಬ್ಯಾಗಿಂದ ಮಾಡಿ ಮುಚ್ಚಿ ಕತ್ತಲು ಮಾಡ್ತಾರೆ. ಯಾಕಂತ ಹೇಳಿದರೆ ಅರ್ಥ್ವರ್ಮ್ಸ್ ಡೋಂಟ್ ಲೈಕ್ ದ ಲೈಟ್ ಆ್ಯಸ್ ದೇ ಆರ್ ನಾಕ್ಟರ್ನಲ್ ಆನಿಮಲ್ಸ್. ಅವುಗಳ ಬಾಡಿ ನಾಕ್ಟರ್ನಲ್ ಇದಕ್ಕೆ ಕಂಡೀಷನಿಗೆ ಅಡ್ಜಸ್ಟ್ ಆಗಿದೆ, ಅಡಾಪ್ಟ್ ಆಗಿದೆ. So they can also feel the vibrations in the ground. Remember, vibration ಯಾವಾಗ ಗೊತ್ತಾಗೋದು ನಮಗೆ? when there is organ of touch is present. ಹಾಗಾಗಿ ಅವುಗಳಿಗೆ ವೈಬ್ರೇಷನ್ ಕೂಡ ಗೊತ್ತಾಗ್ತದೆ ಅಂತ ಹೇಳುವಾಗ ನಮಗೆ ಗೊತ್ತಾಗಬೇಕು, ದೇ ಪೊಸೆಸ್ ಟ್ಯಾಕ್ಟೈಲ್ ಆರ್ಗನ್ಸ್ ಇನ್ ದೇಯರ್ ಸ್ಕಿನ್, ಟಚ್ ರಿಸೆಪ್ಟರ್ಸ್ ಇನ್ ದೇಯರ್ ಸ್ಕಿನ್. Worms have specialized chemoreceptors. Chemoreceptors like taste receptors. See, taste receptors are chemoreceptors. Why? Because we can make out the chemical nature. ನೀವು ಹುಳಿ ತಿಂದಾಗ, ಲಿಂಬೆಹಣ್ಣು ತಿಂದಾಗ ಅದು ನಿಮಗೆ ಸೋರ್ ಆಗ್ತದೆ. ಇಟ್ ಈಸ್ acidic taste of the lemon. When you taste any other vegetables like bitter gourd, it will be bitter. It is almost ಏನು ಹೇಳ್ತೇವೆ ನಾವು, it is opposite to acidic. It is the alkali. ಸೊ ಈ ಥರದ ಡಿಫರೆನ್ಸನ್ನು, ಕೆಮಿಕಲ್ಸನ್ನು ಸೆನ್ಸ್ ಮಾಡುವಂಥ ಟೇಸ್ಟ್ ರಿಸೆಪ್ಟರ್ಸ್ ಕೂಡ ದೇ ಆರ್ ಪ್ರೆಸೆಂಟ್ ಇನ್ ದ ಅರ್ಥ್ವರ್ಮ್ಸ್. ದಟ್ಸ್ ವೈ ದೇ ರಿಯಾಕ್ಟ್ ಟು ಚೇಂಜಸ್ ಇನ್ ದ chemical nature of its surroundings, and it can also make out the chemical nature of the food which is eaten up by the earthworms. So in this way I can say sensory organs are not actually well developed here. Sensory organs are not very well developed. They are found in the form of small receptor cells which are mainly confined to the upper part of the body near to the brain in the anterior region. They possess small eye-like structures, but adu eye alla, organs alla, few receptor cells which respond to the light. That's why they can make out the difference in light intensities. In the same way, touch receptors are found, tactile receptors which help in touching the surroundings. In the same way, we can also say that chemical ಅಥವಾ chemoreceptors found in the body respond to the chemical nature of the food or chemical nature of the surroundings.